ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ, ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಪರಿಶುದ್ಧ ದೇವರು ನೀನೇ, ಪರಿಶುದ್ಧ ಆರಾಧನೆ, ಪರಲೋಕದ ತಂದೆ ನೀನೇ, ಮಹಿಮೆಯ ಆರಾಧನೆ. ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ, ಮೊಣಕಾಲೂರಿ ಕೈಗಳನ್ನೆತ್ತಿ ನಿನ್ನನ್ನೇ ಆರಾಧಿಸುವೆ. ಆರಾಧನೆಗೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ಭಕ್ತರ ಆರಾಧನೆಗೆ ಯೋಗ್ಯನೇ, ಆರಾಧನೆ ಆರಾಧನೆ, ದೂತರು ಆರಾಧಿಸುವ ಕರ್ತನೇ, ಆರಾಧನೆ ಆರಾಧನೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಧ್ವಜಪ್ರಾಯನೇ ನೀನು ನನ್ನ ಇನಿಯನೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ನನಗಾಗಿ ಬಲಿಯಾದ ಯೇಸುವೇ, ದಿನವೆಲ್ಲ ಆರಾಧಿಸುವೆ. ಬೇಗನೆ ಬರಲಿರುವ ಯೇಸುವೇ, ಹರ್ಷದಿ ಆರಾಧಿಸುವೆ. ಅಭಿಷೇಕದಾತ್ಮನೇ ಆತ್ಮ ಪ್ರಿಯನೇ, ನಿನ್ನನ್ನೇ ಆರಾಧಿಸುವೆ. ಅಭಿಷೇಕದಾತ್ಮನೇ
ಆತ್ಮ ಪ್ರಿಯನೇ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆ ಯೋಗ್ಯನು ನೀನೇ, ಆರಾಧನೆಗೆ ಯಜಮಾನ ನೀನೇ, ಆರಾಧನೆ ಅರಸನು ನೀನೇ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಜೀವಿಸುವ ಕಾಲವೆಲ್ಲ ನಿನ್ನನ್ನೇ ಆರಾಧಿಸುವೆ. ಆರಾಧನೆ ನಾಯಕ ನೀನೇ, ಆರಾಧನೆಗೆ ಯೋಗ್ಯನು ನೀನೇ. ನಾವು ಇಲ್ಲಿ ಯಾತ್ರಿಕರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉತ್ತಮವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ ನಾವು ಕೇಳುವಾಗಲೂ ಸ್ಥಿರ ಚಿತ್ತದಿಂದ ನಾವು ಜೀವನ ಯಾತ್ರೆ ಮಾಡುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಆಗ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಗುಡ್ ಮಾರ್ನಿಂಗ್ ಸಹೋದರ ಮತ್ತು ಸಹೋದರಿಯರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಭಾರತೀಯ ಕ್ರಿಸ್ತನ ಸಭೆ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಒಂದು ವಚನ ನೋಡೋಣ ನಾವು. ಕೀರ್ತನೆಗಳು 119 2ನೇ ವಚನ. ಆತನ ಕಟ್ಟಳೆಗಳನ್ನು ಕೈಗೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಸಹೋದರ ಸಹೋದರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳುತ್ತೆ ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವವರು ಭಾಗ್ಯವಂತರು ಅಂತ. ಸಹೋದರ ಸಹೋದರಿ, ಇವತ್ತು ದೇವರು ನಮ್ಮನ್ನ ಅವರು ಹುಡುಕುವಂಥ ಮನಸ್ಸು ಕೊಟ್ಟಿದ್ದಾರೆ. ನಮಗೆ ದೇವರು ನಮ್ಗೆ ಎಷ್ಟೊಂದು ಭಾಗ್ಯವಂತದ್ದು ಹೇಳ್ತಿದ್ದಾರೆ. ನಾವು ಇಲ್ಲಿ ಕುಂದಿರುವಾಗ ಸಂಪೂರ್ಣ ಮನಸ್ಸಿನಿಂದ ನಾವು ಕುಂತು ಒಂದು ವಾಕ್ಯನ ಕೇಳೋದಾದರೆ ಸಹೋದರರ ಮುಖಾಂತರ ದೇವರು ಒಂದು ವಿಷಯನ ಕಲಿಸಿಕೊಡ್ತಾರೆ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವಂಥ ತಂದೆ ಯೇಸುವೇ, ನಿಮ್ಮ ನಾಮಕ್ಕೆ ಪರಿಶುದ್ಧವಾಗಲಿ ಅಪ್ಪ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಹೇಳುತ್ತೆ ಅಪ್ಪ ದೇವರೇ, ನಿಮ್ಮ ಕಟ್ಟಳೆಗಳನ್ನು ಸಂಪೂರ್ಣ ಮನಸ್ಸಿನಿಂದ ಹುಡುಕುವವರು ಭಾಗ್ಯವಂತರಂತ ಅಪ್ಪ. ಅಪ್ಪ, ಆ ಹೃದಯ ನಮ್ಮಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮಗೆ ಬಹಳ ಸ್ತೋತ್ರ ದೇವರೇ. ತಂದೆ, ನನ್ನ ಸಹೋದರನ ಆಶೀರ್ವಾದ ಮಾಡಿ ಅಪ್ಪ, ಸಹೋದರರು ನಿಮ್ಮ ವಾಕ್ಯನ ಹೇಳುವಾಗ ದೇವರು ನಿಮ್ಮ ಪವಿತ್ರಾತ್ಮ ಬಲದಿಂದ ಅವರು ಎಲ್ಲರೂ ನಡೆಸ್ತಾರೆ ಅಂತ ಬಿಡ್ತೀನಿ ದೇವ್ರೆ. ಸಮಯ ಕೊಡಿದಗಾಗಿ ಸ್ತೋತ್ರ ಹೇಳಿದೇವ್ರೆ. ಹೆಚ್ಚು ಪ್ರಾರ್ಥನೆ ಹೆಸರು ಪ್ರಾರ್ಥನೆ ತಂದೆ, ಆಮೀನ್.
ನೀರವಿರು. ಓ ಯೇಸುವೆ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಹಾಲೆಲೂಯಾ, 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 ಹಾಲೆಲೂಯಾ. ನಮಸ್ಕಾರ ಸಹೋದರ ಸಹೋದರಿಯರೇ, ಕ್ರಿಸ್ತನಲ್ಲಿ ಪ್ರೀತಿಯ ಬಂಧು ಬಾಂಧವಗಳೇ ಮತ್ತು ಸ್ನೇಹಿತರೆ, ಸುಮಾರು ದಿನಗಳ ನಂತರ ಈ ಭಾನುವಾರ ನಿಮ್ಮ ಮುಂದೆ ಈ ಕಿರುತೆರೆಯಲ್ಲಿ ಕಾಣುವ ಒಂದು ಭಾಗ್ಯಕ್ಕೋಸ್ಕರ ಕರ್ತನಲ್ಲಿ ಸ್ತೋತ್ರ ಹೇಳುತ್ತೇನೆ. ಖಂಡಿತವಾಗಿ ನಾನು ನಂಬುತ್ತೇನೆ ನಿಮ್ಮೆಲ್ಲರೂ ಕರ್ತನಲ್ಲಿ ವಿಶ್ವಾಸದಲ್ಲಿ ಆತನ ಕೃಪೆಯಲ್ಲಿ ನೀವು ಸುಖದಿಂದ ಸಂತೋಷದಿಂದ ಇದ್ದೀರಂತ ನಾನು ನಂಬುತ್ತೇನೆ. ಸೊ ಮುಂದುವರೆದು ಭಾನುವಾರ ದಿನದ ಆರಾಧನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಖಂಡಿತವಾಗಿಯೂ ದೇವರ ಜನರ ಜೊತೆಯಲ್ಲಿ ಪ್ರಪಂಚದವಿಡೀ ನಾವು ದೇವರ ಆರಾಧನೆಯನ್ನು ಭಾನುವಾರ ದಿನ ಈ ಒಂದು ನೂತನ ಕಾಲದಲ್ಲಿ, ಅಂದರೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಸಬತ್ ಹಾಗೆ ಈ ಭಾನುವಾರ ದಿನಗಳನ್ನು ನಾವು ಆರಾಧನೆಗೆ ಬಂದಿರೋದು ತುಂಬ ಸಂತೋಷದ ವಿಷಯ. ಈ ದಿನ ಒಂದು ವಿಷಯ ನನಗೆ ತುಂಬ ಸಹಾಯಕರವಾಗಿದ್ದ ಒಂದು ವಿಷಯ. ನಾನು ಕ್ರಿಸ್ತನನ್ನು ಅರಿತ ಆ ದಿನಗಳಲ್ಲಿ ನಾನು ಸತ್ಯವೇದವನ್ನು ಓದುತ್ತಾ ನನ್ನ ವಿಶ್ವಾಸವನ್ನು ಪರಿಶೀಲನೆ ಮಾಡಿ ನನ್ನ ವಿಶ್ವಾಸಕ್ಕೆ ಸಹಾಯ ಮಾಡಿದ ಕೆಲವು ವಿಷಯಗಳನ್ನ ನಾನು ಈ ದಿನ ನಿಮ್ಮಲ್ಲಿ ಹಂಚಿಕೊಳ್ಳೋಣ ಅಂತ ಇದ್ದೀನಿ. ಕಳೆದ ವಾರಗಳಲ್ಲಿ ನಾನು ನನ್ನ ಒಂದು ಸಣ್ಣ ಕುಟುಂಬ ಸಭೆ ಇದೆ, ನಮ್ಮ ಸ್ನೇಹಿತರೆಲ್ಲ ಒಟ್ಟಿಗೆ ಮೀಟ್ ಆಗ್ತೀವಿ. ಅವರಲ್ಲಿ ಕೇಳಿದೆ, ಯಾರನ್ನು ನೋಡಿದರೆ ತುಂಬ ದುರ್ಭಾಗ್ಯದವರು, ಪೀಪಲ್ ಹೂಮ್ ವಿ ನೀಡ್ ಟು ಪಿಟಿ, ಅಂದರೆ ಅವ್ರ ಬಗ್ಗೆ ನಾವು ಸಹಾನುಭೂತಿ ತೋರಿಸ್ಬೇಕು, ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಅವ್ರು ನೋಡಿ ಅಂತ ಕೇಳಿದಾಗ ಅದ್ಭುತವಾದ ಉತ್ತರಗಳು ಸಿಕ್ತು. ಕೆಲವರು ಹೇಳಿದರು, ಅಪ್ಪ ಅಮ್ಮ ಇಲ್ಲದೆ ಮಕ್ಕಳನ್ನ ಅನಾಥಾಶ್ರಮ ಆಗಿಬಿಡ್ತಾರಲ್ಲ, ಆ ಮಕ್ಕಳು ನೋಡಿದರೆ ಒಂಥರ ಪಾಪ ತುಂಬ ದುರ್ಭಾಗ್ಯರು, ಅವ್ರ ಕಂಡ್ರೆ ಮನಸ್ಸು ತುಂಬ ಬೇಜಾರಾಗುತ್ತೆ. ಅಥವಾ ತುಂಬ ವಯಸ್ಸಾದವರು, ಅವ್ರಿಗೆ ಯಾವುದೇ ಒಂದು ಸಹಾಯ ಇಲ್ಲ, ಆಧಾರ ಇಲ್ಲ, ಸಹಕಾರ ಇಲ್ಲ, ಅವ್ರನ್ನೆಲ್ಲೋ ಬಿಡ್ತಾ ಇರ್ತಾರೆ. ಅವ್ರು ನೋಡಿದರೆ ಕೆಲವು ನಮ್ಮಲ್ಲಿ ಒಬ್ಬ ಮೃಗಗಳು, ಹಾವು ಅಂದರೆ ತುಂಬ ಇಷ್ಟ, ಅಂದರೆ ಎಲ್ಲ ಪ್ರಾಣಿಗಳ ಮೇಲೆ ಇಷ್ಟ ಇದೆ. ಅವ್ನು ಹೇಳ್ದ, ಒಂದು ನಾಯಿ ಮರಿ ರೋಡಲ್ಲಿ ನೋಡಿದರೆ, ಮಳೆಯಲ್ಲಿ ಒದ್ದೆ ಆಗ್ತಿದ್ರೆ, ಊಟ ಇಲ್ಲ ಅಂದರೆ ತುಂಬ ನೋಡಿದರೆ ಪಾಪ ಎಷ್ಟು ದುರ್ಭಾಗ್ಯದ ಅನ್ನಿಸ್ತದೆ. ಕೆಲವರು ಹೇಳಿದ್ರೆ ಹೆಣ್ಮಕ್ಳು, ಸಣ್ಣ ಹೆಣ್ಮಕ್ಳು ಬೆಂಗಳೂರಲ್ಲಿ ನೋಡ್ತೀವಿ, ಭಿಕ್ಷೆ ಬಿಡುತ್ತಿರ್ತಾರೆ ಟ್ರಾಫಿಕಲ್ಲಿ, ಅವನು ನೋಡಿದರೆ ತುಂಬ ಮನಸ್ಸು ಬೇಜಾರಾಗುತ್ತೆ. ಅವ್ರಿಗೆ ಒಳ್ಳೆ ಬಟ್ಟೆ ಇಲ್ಲ, ಊಟ ಇಲ್ಲ, ಜಾಗ ಇಲ್ಲ. ಈ ರೀತಿಯಾಗಿ ನಾನಾ ರೀತಿಯಾದ ಜನರನ್ನು ನೋಡಿ ಇವರು ದೌರ್ಭಾಗ್ಯದವರು, ಇವರು ಪಾಪ ಅವ್ರು ಕಂಡ್ರೆ ಐ ಫೀಲ್ ವೆರಿ ಪಿಟಿ ಫಾರ್ ದಮ್, ಅವರು ನಿಸ್ಸಹಾಯಕತೆಯಿಂದಿದ್ದಾರೆ, ಅವ್ರನ್ನ ಪಾಪ ಅವರಿಗೆ ಮುಂದೆ ಒಂದು ಭವಿಷ್ಯವಿಲ್ಲ, ಆ ರೀತಿಯಾಗಿ ಮನಸ್ಸು ಬೇಜಾರಾಗಿ ಅವ್ರನ್ನ ಹೇಳುತ್ತಿದ್ದರು. ಆ ಸಮಯದಲ್ಲಿ ನನಗೆ ಈ ವಚನ ಒಂದು ನೆನಪು ಬರುತ್ತದೆ. ಓಕೆ, ಸೊ ನಾವು ಮೊದಲನೇ ಕೊರಿಂಥ 15ನೇ ಅಧ್ಯಾಯಕ್ಕೆ ತಿರುಗಿಸ್ಕೊಳ್ಳೋಣ. ಈ ಒಂದು ವಚನ ನಾನು ಹೇಳಿದಲ್ಲ, ನಾನು ಆ ಕ್ರಿಸ್ತನನ್ನು ಅರಿತ ಆ ದಿನಗಳಲ್ಲಿ ವಚನವನ್ನು ಓದಿ ಮನಸ್ಸಿಗೆ ತುಂಬ ಅದು ಒಂಥರ ನಾಟಿ ಬಿಡ್ತು. ಓಕೆ, ಸೊ ಈ ಕೊರಿಂಥ ಸಭೆಯಲ್ಲಿ ಕೆಲವರನ್ನು ನೋಡಿ 19ನೇ ವಚನ 15ನೇ ಅಧ್ಯಾಯದಲ್ಲಿ 19ನೇ ವಚನದಲ್ಲಿ ಪೌಲನು ಬರೀತಾರನೆ, ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡರೆ, ಅಂದರೆ ಈ ಭೂಲೋಕದ ಜೀವನಕ್ಕೋಸ್ಕರ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ನಂಬಿಕೆ ಇಟ್ಟುಕೊಂಡರೆ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರು ಸರಿ. ಅಂದರೆ ನಾವೇ ನಿರ್ಭಾಗ್ಯ. ಅಂದರೆ ಎಂಥ ಜನರು ದೇವರನ್ನ, ಯೇಸುವನ್ನ ಬರೀ ಈ ಲೋಕದ ಒಂದು ಕಾರಣಗಳಿಗೋಸ್ಕರ ನಂಬಿಕೆ ಇಟ್ಕೊಂಡು ಬೇರೆ ವಿಷಯಕ್ಕಲ್ಲ. ಈ ಸಭೆಯಲ್ಲಿ ಯಾರನ್ನ ಅವರು ಉದ್ದೇಶಿಸಿ ಮಾತಾಡ್ತಿದ್ದಾರೆ ಅಂದರೆ 12ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಆ ಸಭೆಯಲ್ಲಿ ಕೆಲವರಿಗೆ ಪ್ರಶ್ನೆ ಇದೆ, ಏನಂತ 12ನೇ ವಚನ, ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನೆಂದು ಸಾರೋಣವಾಗುತ್ತಿರುವ ನಿಮ್ಮೊಳಗೆ ಕೆಲವರಿಗೆ ಸತ್ತವರಿಗೆ ಪುನರುತ್ಥಾನ ಇಲ್ಲವೆಂದು ಹೇಳುವುದು ಹೇಗೆ? ಅಲ್ಲಿ ಕೆಲವರು ಹೇಳ್ತಿದ್ರಂತೆ ಪುನರುತ್ಥಾನ ಇಲ್ಲ. ಓಕೆ, ಕ್ರೈಸ್ತರಾಗಿ ನಾವೆಲ್ಲ ನಂಬುತ್ತೇವೆ ಯೇಸು ಕ್ರಿಸ್ತನು
ಭೂಲೋಕಕ್ಕೆ ಬಂದು ಸತ್ತು ಹೂಣಲ್ಪಟ್ಟು ಮತ್ತೆ ಅವರು 3ನೇ ದಿನ ಎದ್ದು ಬಂದರು. ಅದೇ ರೀತಿ ನಾವು ಒಂದು ದಿನ ಸತ್ತ ನಂತರ ಎಬ್ಬಿಸಲ್ಪಡುತ್ತೇವೆ, ಪುನರುತ್ಥಾನ ಹೊಂದುತ್ತೇವೆ. ಆಗ ಮತ್ತೆ ಹೋಗಿ ದೇವರ ಜೊತೆಯಲ್ಲಿ ಅವರ ಒಂದು ಆಳ್ವಿಕೆಯಲ್ಲಿ ಆತನನ್ನು ರಾಜನಾಗಿ ಒಂದು ಜೀವಿಸ್ತೀವಿ ಅಂತ. ಅದು ಕೆಲವರು ಆ ಕಾಲದಲ್ಲಿ, ಇವಾಗ ಬಿಟ್ಬಿಡಿ 2000 ವರ್ಷದ ನಂತರ, ಆ ಕಾಲದಲ್ಲಿ ಪೌಲನು ಬದುಕಿರುವಾಗಲೇ ಆ ಕೊರಿಂಥ ಸಭೆಯಲ್ಲಿ ಈ ಒಂದು ಪ್ರಶ್ನೆ ಇತ್ತು. ಅದು ಹೇಳೋದ್ರಲ್ಲ ಸರಿ ಇಲ್ಲ. ಅದಕ್ಕೆ 17ನೇ ವರ್ಷದಲ್ಲಿ ಪೌಲನು ಬರೀತಾನೆ, ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆ ನಿಷ್ಪ್ರಯೋಜನವಾಗಿದೆ, ನೀವು ಇನ್ನೂ ನಿಮ್ಮ ಪಾಪದಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತವರಾಗಿ ನಿದ್ದೆ ಹೋದವರು ನಾಶವಾದರು. ದೇ ಆರ್ ಲಾಸ್ಟ್. ಓಕೆ, ಮತ್ತೆ ನಾವು ಕ್ರಿಸ್ತನ್ನು ನಾವೊಂದು ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ ಅಂದರೆ ನಮ್ಮ ಒಂದು ವಿಶ್ವಾಸ ನಿಷ್ಪ್ರಯೋಜನ. ದೇರ್ ಇಸ್ ನೋ ಯೂಸ್. ಯೇಸುನಲ್ಲಿ ನಂಬೋದೇ ಬೇಕಿಲ್ಲ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಒಂದು ವಿಷಯ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಅಂದರೆ, ಕ್ರಿಸ್ತನು ಪುನರುತ್ಥಾನ ಹೊಂದಿದನು, ಅದೇ ರೀತಿ ನಮಗೂ ಪುನರುತ್ಥಾನ ಇದೆ. ಈ ವಿಷಯದಲ್ಲಿ ನಾವು ನಂಬಿಕೆ ಇಲ್ಲದಿದ್ದರೆ ನಮ್ಮ ಒಂದು ವಿಶ್ವಾಸ ನಿಷ್ಪ್ರಯೋಜನ. ಮತ್ತು ನಾವು ಈ ಮೂಲಕಕ್ಕೆ ಮಾತ್ರ ಒಂದು ನನಗೆ ಐಡೆಂಟಿಟಿ ಬೇಕು, ನನಗೆ ಒಂದು ಕ್ರಿಸ್ತನ ಒಂದು ಗುರುತು ಬೇಕು, ಅಥವಾ ಕ್ರೈಸ್ತರಂತ ಹೇಳಿದರೆ ಒಂದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಸಿಗುತ್ತೆ, ಅಥವಾ ನನಗೆ ಕಷ್ಟದಲ್ಲಿದೆ ಯೇಸು ನಾನು ನಂಬ್ಕೋತೀನಿ ಪ್ರಾರ್ಥಿಸ್ತೀನಿ ಅವರೇನು ನಮಗೆ ಆಶೀರ್ವಾದ ಮಾಡ್ತಾರೆ, ನನ್ನ ಬಿಸ್ನೆಸ್ಸಲ್ಲಿ ಆಶೀರ್ವಾದ ಮಾಡ್ತಾರೆ, ನನ್ನ ಮಕ್ಕಳಿಗೆ ಒಳ್ಳೆ ಗಂಡನೂ ಹೆಂಡತಿನೂ ಕೊಡ್ತಾರೆ, ನಮಗೆ ಮಕ್ಕಳಿಲ್ಲ ಮಕ್ಕಳು ಕೊಡ್ತಾರೆ. ಈ ಕಾರಣಕ್ಕೋಸ್ಕರನೇ ದೇವರಲ್ಲಿ ನಂಬಿಕೆ ಇಟ್ಟರೆ ನಮಗಿಂತ ಜಾಸ್ತಿ ದುರ್ಭಾಗ್ಯದವರು ನಿರ್ಭಾಗ್ಯದವರು ಯಾರೂ ಇಲ್ಲ. ಸ್ಟಾರ್ಟಿಂಗಲ್ಲಿ ಹೇಳಿದೆಲ್ಲ, ಭಿಕ್ಷೆ ಬೇಡ್ತಿರೋರು, ಅನಾಥರು, ಯಾರಿಗೂ ಸಹಾಯಕಲ್ಲದೆ ಪ್ರಾಣಿಗಳು, ಊಟ ಇಲ್ಲದೆ ಮಳೆಯಲ್ಲಿ ನಿಲ್ತಾ, ಅದಕ್ಕಿಂತ ಹೆಚ್ಚಾಗಿ ನಿರ್ಭಾಗ್ಯದವರು ನಾವಾಗುತ್ತೇವೆ. ಸೊ ಟುಡೇ ದ ಕ್ವಶನ್ ಇಸ್, ಈ ದಿನ ಪ್ರಶ್ನೆ ಏನೆಂದರೆ, ನಾವು ಎಷ್ಟರ ಮಟ್ಟಿಗೆ ಪುನರುತ್ಥಾನದಲ್ಲಿ ಜೀವಿಸ್ತಿದೆ, ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಿದ್ದೀವಿ, ಪುನರುತ್ಥಾನವನ್ನು ನಮ್ಮ ಹೃದಯದಲ್ಲಿ ತೆಗೆದುಕೊಂಡಿದ್ದೇವೆ. ಒಂದು ರೀತಿ ನಾವು ಬರೀ ಭೂಲೋಕದ ಒಂದು ಆಶೀರ್ವಾದಗಳಿಗೆ, ಭೂಲೋಕದ ಒಂದು ಕಾರಣಕ್ಕೋಸ್ಕರ, ಈ ಲೋಕದ ಜೀವನಕ್ಕೋಸ್ಕರ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದರೆ ನಮಗಿಂತ ನಿರ್ಭಾಗ್ಯದವರು ಯಾರೂ ಇಲ್ಲ. ಸೊ ದಟ್ ಇಸ್ ದ ಟೈಟಲ್ ಆಫ್ ಮೈ ಲೆಸನ್ ಟುಡೇ. Am I to be pity more than others? ಎಲ್ಲರನ್ನೂ ನೋಡಿದರೆ ಎಲ್ಲರಿಗಿಂತಲೂ ಹೆಚ್ಚಾಗಿ ನಾನೇ ನಿರ್ಭಾಗ್ಯದವನ. ಓಕೆ, ಸೊ ಪೌಲನು ಹೇಳಿದಾಗೆ ಅವನ್ನ ಯಾಕೆ ನಿರ್ಭಾಗ್ಯದರು ಹೇಳ್ತಾರೆ ಅಂದರೆ, ಅವ್ರಿಗೆ ಪುನರುತ್ಥಾನದಲ್ಲಿ ನಂಬಿಕೆ ಇಲ್ಲ. ಸೊ ಮೈ ಕ್ವಶನ್ ಇಸ್, ಆರ್ ಯು ಬಿಲೀವಿಂಗ್ ಇನ್ ರಿಸರೆಕ್ಷನ್? ಈ ದಿನ ನನ್ನ ಪ್ರಶ್ನೆ, ನಾನು ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟಿದ್ದೇನಾ? ಯೇಸು ಪುನರುತ್ಥಾನ ಹೊಂದಿದ್ದಾರೆ, ನಾನು ಸತ್ತ ನಂತರ ಈ ಲೋಕಕ್ಕೆ ನನ್ನ ಜೀವನ ಮುಕ್ತಾಯವಾಗಿಲ್ಲ, ನಾನು ಸತ್ತ ನಂತರ ನಾನು ಪುನರುತ್ಥಾನ ಹೊಂದಿ ದೇವರನ್ನು ಸಂಧಿಸ್ತೇನೆ ಅಂತ ಆ ನಂಬಿಕೆಯಿಂದ ಕ್ರಿಸ್ತನಲ್ಲಿ ನಂಬಿಕೆ ಇದೆಯಾ? ಅದನ್ನ ಕೆಲವು ವಿಷಯಗಳನ್ನ ನೋಡೋಣ. ಸೊ ನಾನು ಅದೇ ಹೇಳಿದಲ್ಲ, ಕ್ರಿಸ್ತನ ನಾಡಿದ್ದ ಕಾಲದಲ್ಲಿ ಪುನರುತ್ಥಾನ ಯೇಸು ಆದ್ರ ಅದಕ್ಕೆ ಏನು ಗ್ಯಾರಂಟಿ? 2000 ವರ್ಷಗಳಾಯ್ತಲ್ಲ ಅಂತ ನನಗೆ ತುಂಬ ಕುತೂಹಲ ಇತ್ತು, ಸಂದೇಹಗಳಿತ್ತು, ನನ್ನೊಳಗೆ ಅಪನಂಬಿಕೆಗಳಿತ್ತು. ಅದಕ್ಕೆ ಸತ್ಯವೇದದಲ್ಲಿ ಅನೇಕ ಕಡೆ ಓದಿದ್ದೀನಿ. ಆದ್ದರಿಂದ ಈ ದಿನ ನಾವು ಯೇಸು ಪುನರುತ್ಥಾನ ಹೊಂದಿದ್ರ? ಯೇಸು ಪುನರುತ್ಥಾನ ಹೊಂದಿಲ್ಲ ಅಂದರೆ ನಾವು ಪುನರುತ್ಥಾನ ಹೊಂದಲ್ಲ. ಯೇಸು ಪುನರುತ್ಥಾನ ಹೊಂದಿದ್ರೆ ನಾವು ಪುನರುತ್ಥಾನ ಹೊಂದುತ್ತೇವೆ. ಸೊ ಆ ವಿಷಯ ನೋಡೋಕೆ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ, ಅಪ್ಪ ಸ್ವಾಮಿ, ಒಂದು ಅದ್ಭುತವಾದ ದಿನವನ್ನು ಕೊಟ್ಟಿದ್ದಕ್ಕೆ ಸ್ತೋತ್ರ. ಅಪ್ಪ ಸ್ವಾಮಿ, ನಮ್ಮನ್ನು ಮುಂದುವರೆದು ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ವರ್ಷಗಳು ಉರುಳುತ್ತಾ ಹೋಗ್ತಿದೆ. ಆದರೆ ನೀವು ನಮ್ಮನ್ನು ಸುರಕ್ಷಿತವಾಗಿಟ್ಟು ನಮಗೆ ಬೇಕಾದ ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾ ನಮ್ಮನ್ನು ನಡೆಸಿಕೊಂಡು ಬರ್ತಿದ್ರ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ನೀವು ನಮ್ಮನ್ನು ಆರಿಸಿದ್ದೀರಾ. ನಾವು ನಿಮ್ಮನ್ನು ಸ್ವೀಕರಿಸಿಕೊಂಡು ಈ ಒಂದು ಭಾನುವಾರದ ದಿನ, ಪ್ರತಿ ಭಾನುವಾರ ಓ ಕರ್ತನ ದಿನ, ನಾನು ನಿಮ್ಮನ್ನು ಆರಾಧಿಸಬೇಕು ಅಂತ ಬಂದು ನಿಮ್ಮನ್ನು ಆರಾಧನೆ ಮಾಡುತ್ತೆ. ಆದರೆ ಪ್ರಶ್ನೆ, ಆ ಕೊರಿಂಥರಂತೆ ನಮಗೆ ಯೇಸುವ ಪುನರುತ್ಥಾನ ಹೊಂದಿದನಂತ ಇಲ್ಲ ಒಂದು ಸಂಶಯ ನಮಗಿದ್ದರೆ, ಅಥವಾ ಅದರ ಕಾರಣ ನಮಗೂ ಪುನರುತ್ಥಾನ ಆಗಲ್ಲ ಅಂತ ಅದರ ಬಗ್ಗೆ ನಮಗೆ ವಿಶ್ವಾಸವಿಲ್ಲದಿದ್ದರೆ ನಾವು ಎಲ್ಲಾ ಜನರಿಗಿಂತಲೂ ನಿರ್ಭಾಗ್ಯದವರಾಗಿರುತ್ತೇವೆ ತಂದೆ. ಅಪ್ಪ ಸ್ವಾಮಿ, ನಿಮ್ಮ ಪವಿತ್ರಾತ್ಮ ಮುಖಾಂತರವಾಗಿ ನನ್ನಲ್ಲಿ ಮಾತಾಡಿರಿ, ನಿಮ್ಮ ವಿಷಯಗಳನ್ನು, ಪುನರುತ್ಥಾನದ ವಿಷಯಗಳನ್ನ ಹೇಳಿಕೊಡಲಿಕ್ಕೆ ನನಗೆ ಸಹಾಯ ಮಾಡಿರಿ. ಕೇಳುಗರೆಲ್ಲರೂ ಸಹ ತಂದೆ ಅದೇ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಸೊ ಯೇಸು ಪುನರುತ್ಥಾನ ಆಗಿಲ್ಲ
ಅಂತ ಕೆಲವರು ವಾದ ಇರುತ್ತದೆ ಯಾವಾಗಲೂ. ಪುನರುತ್ಥಾನ ಆಗಿದ್ದಾರೆ. ಸೊ ಮೊದಲನೇ ಪ್ರಶ್ನೆ, ಯೇಸು ಪುನರುತ್ಥಾನ, ನಾನು ಪ್ರಶ್ನೆಗಿಂತ ಹೇಳೋದು ಅಂಶ. ಓಕೆ, ಒಂದು 6 ಅಂಶಗಳ ಬಗ್ಗೆ ಇವತ್ತು ಮಾತಾಡ್ತೀನಿ. ಮೊದಲನೇ ಅಂಶ, ಯೇಸು ಇದನ್ನು ಮುಂಚಿತವಾಗಿಯೇ ಹೇಳಿದರು. ಪುನರುತ್ಥಾನದು ನಮ್ಮ ಸೀರಿಯಲ್ಗಳ ಥರ ಅಲ್ಲ. ಓಕೆ, ಜನ ನೋಡ್ತಾ ಇದ್ದಾರಾ, ಸರಿ ಕಥೆನ ಸ್ವಲ್ಪ ಮುಂದುವರ್ಸೋಣ, ಏನೋ ಬರ್ಕೊಂಡು ಹೋಗೋಣ ಅಂತ ಅಲ್ಲ. ಯೇಸು ಅದನ್ನು ಮುಂಚೆನೆ ಅವರು ಹೇಳಿದರು. ನಾವು ಮತ್ತಾಯ ಪುಸ್ತಕದಲ್ಲಿ 17ನೇ ಅಧ್ಯಾಯ 22ನೇ ವಚನ ನೋಡೋಣ. ಅವರು ಗಲಿಯಾಲಯದಲ್ಲಿ ಗುಂಪಾಗಿ ಕೂಡುತ್ತಿರುವಾಗ ಯೇಸು ಅವರಿಗೆ, ಮನುಷ್ಯಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು, ಅವರು ಅವನನ್ನು ಕೊಲ್ಲುವರು, ಸತ್ತ 3ನೆಯ ದಿನದಲ್ಲಿ ಆತನು ಜೀವಿತವಾಗಿ ಎಬ್ಬಿಸಲ್ಪಡುವನೆಂದು ಹೇಳಿದನು. ನಮಗೆ ಎಲ್ಲರೂ ಗೊತ್ತಿದೆ, ಆದರೆ ಈ ಒಂದು ವಚನದಿಂದ ಮತ್ತೊಮ್ಮೆ ಹೇಳ್ತೇನೆ, ಯೇಸು ಮುಂಚಿತವಾಗಿ ಹೇಳಿದರು. ಓಕೆ, ಆ ಒಂದು ಸಿನಿಮಾ ನೋಡಿದೆ, ಅದರಲ್ಲಿ ಆ ವಿಲ್ಲನ್ ಜೊತೆ ಸುಮಾರು ಚೇಲಾಗಲಿರ್ತಾರಲ್ಲ, ಅವನು ವಿಲ್ಲನ್ಗೆ ಶೂಟಿಂಗ್ ತುಂಬ ಇಷ್ಟ. ಸೊ ಟಾರ್ಗೆಟ್ ಇಟ್ಬಿಟ್ಟು ಶೂಟ್ ಮಾಡ್ತಾನೆ, ಬೇರೆ ಕಡೆ ಹೋಗ್ತಾ ಇರತ್ತೆ. ಆಗ ಏನು ಮಾಡ್ತಾರೆ ಚೇಲಾಗಲು, ಸರ್ ಏನು ಮಾಡಬೇಡಿ ಬಸ್ ಆ ಶೂಟ್ ಕಿಜ್ಜೆ, ಅವನು ಪಟಕ್ಕಂತ ಶೂಟ್ ಮಾಡ್ತಾನೆ, ಓಡೋಗಿ ಅದಕ್ಕೆ ರೌಂಡ್ ಆಗಿಬಿಡ್ತಾರೆ. ಆ ಟಾರ್ಗೆಟ್ ಒಳಗೆ ಮಾಡ್ದಂಗೆ ಶೂಟ್ ಮಾಡಿದ್ಮೇಲೆ ರೌಂಡ್ ಹಾಕಿದ್ರೆ ಒಳಗೆ ಶೂಟ್ ಮಾಡಿಲ್ಲ. ಆ ಥರ ಅಲ್ಲ ಯೇಸು ಮುಂಚಿತವಾಗಿ ಹೇಳಿದರು. ಓಕೆ, ನಾನು 3ನೇ ದಿನ ಎದ್ದು ಬರ್ತೀನಲ್ಲ, 3ನೇ ದಿನನೂ ಎದ್ದು ಬರ್ತೀನಿ ಅಂತ ಹೇಳಿದರು. ಸೊ ಫಸ್ಟ್ ಥಿಂಗ್ ಇಸ್ ಈ ಪ್ರಿಡಿಕ್ಟರ್. ಓಕೆ, ಸೊ ಎರಡನೇದಾಗಿ ಯೇಸು ನಿಜಕ್ಕೂ ಸತ್ರ. ಕೆಲವರು ಹೇಳ್ತಿದ್ದಾರೆ, ತಜ್ಞರುಗಳು ಅಂದರೆ ವಾದ ಮಾಡೋರು, ಯೇಸು ಸತ್ತಿಲ್ಲ, ಅವರು ಎಲ್ಲ ಚಾಟಿ ಇಟ್ಟು ಅಂಥದ್ದೆಲ್ಲ ಹಿಂಸೆಲ್ಲ ಆದಮೇಲೆ ಬಿದ್ದೋಗ್ಬಿಟ್ಟಿದ್ರು, ಮೂರ್ಛೋಗ್ಬಿಟ್ಟಿದ್ರು. ನಂತರ ಅವ್ರನ್ನ ಒಂದು ಸಮಾಧಿಯ ಗವಿಯಲ್ಲಿಟ್ಟರು. ಅವ್ರಿಗೆ ಸ್ವಲ್ಪ ಚೇತರಿಸು, ನಮ್ಮ ಸಿನಿಮಾನಲ್ಲಿ ಆಗುತ್ತಲ್ಲ, ಟಿಟಿಕ್ ಅಂತ ಫಿಂಗರ್ ಆಗುತ್ತೆ, ಅವೆಲ್ಲ ಕಣ್ಣಿಂಗ್ ಆಗಿಬಿಟ್ಟು ಎದ್ದು ಬರ್ತಾರೆ, ಆ ಥರ ಹೊರಟು ಬಿಟ್ರು ಅಂತ ಇಲ್ಲ. ಮೊದಲನೇದಾಗಿ ಯೋಚನೆ ಮಾಡಬೇಕು, ಆ ರೋಮಾದ ಸೈನ್ಯರು ಆ ಶಿಕ್ಷೆ ಕೊಡೋಕ್ಕೆ ಅಂತ ಅವ್ರನ್ನ ಪ್ರವೀಣರಾಗಿದ್ದರು. ಮತ್ತು ಅವರು ಎಷ್ಟು ಘೋರವಾದ ಶಿಕ್ಷೆ ಕೊಟ್ಟು ಆ ಶಿಕ್ಷೆಯಿಂದ ಬದುಕಕ್ಕೆ ಈ ಸಾಧ್ಯನೇ ಇಲ್ಲ ಅಂತ ಇವತ್ತಿಗೂ ವೈಜ್ಞಾನಿಕ ಒಂದು ಸಂಶೋಧನೆ ಹೇಳುತ್ತದೆ. ಮತ್ತು ಇನ್ನೊಂದು ಏನು ಹೇಳಬೇಕಂತ ಇಷ್ಟಪಡ್ತೀನಿ ಅಂದರೆ, ಇವರು ಈಗಿನ ಕಾಲದಲ್ಲೂ ನೋಡಿ, ಓಕೆ, ಈ ನಮ್ಮಲ್ಲಿ ಹ್ಯಾಂಗ್ ಮ್ಯಾನ್ ಅಂತ ಇರ್ತಾರೆ ನಮ್ಮ ದೇಶದಲ್ಲಿ, ಶಿಲ್ಬೆಯಲ್ಲಿ ಹಾಕಲ್ಲ, ಅವ್ರಿಗೆ ಗಲ್ಲಿಗೆ ಇರಿಸ್ತಾರೆ. ಗಲ್ಲಿಗೆ ಅವ್ನಿಗೆ ಗೊತ್ತಿರುತ್ತೆ ಸತ್ನಾ ಇಲ್ವಾ ಅಂತ. ಓಕೆ, ಆದರೂ ಒಂದು ವಚನಗಳನ್ನು ನೋಡೋಣ, ಯೇಸು ನಿಜಕ್ಕೂ ಸತ್ತಿದ್ರ ಅಂತ. ಓಕೆ, ಸೊ ನಾವು ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ 31ರಿಂದ 34 ಓದೋಣ. ಓಕೆ, ಆ ಹೊತ್ತು ಸೌರಣೆಯ ದಿವಸವಾಗಿದ್ದರಿಂದ, ಅಂದ್ರೆ ಪ್ರಿಪರೇಷನ್ ಡೇ, ಸಬತ್ ಬರ್ತಿತ್ತಲ್ಲ. ಓಕೆ, ಇದರಿಂದ ಯಹೂದ್ಯರು ಸಬತ್ ದಿನಗಳಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿದು ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕಂದ್ರೆ ಆ ಸಬತ್ ದಿನವು ಬಹು ವಿಶೇಷವಾದುದು. ಆದ್ದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲನ್ನು, ಅವನ ಜೊತೆಯಲ್ಲಿ ಶಿಲುಬೆ ಹಾಕಿಸಿದ್ದ ಮತ್ತೊಬ್ಬನ ಕಾಲನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ಹಾಗೇನಾಗತ್ತೆ, ತಿವಿದ ಕೂಡಲೇ ರಕ್ತವು ನೀರು ಹೊರಟಿತು. ನಮ್ಗೆ ಗೊತ್ತು, ಯೇಸು ಜೊತೆ ಇನ್ನ 2 ಕಳ್ಳರನ್ನು ಸಹ ಅಲ್ಲಿ ಶಿಲ್ಬೆಲ್ ಹಾಕಿದ್ರು. ಹಾಗೆ ಹೇಳ್ತಾರೆ, ಸಬತ್ ದಿನ ಬರ್ತಿದೆ, ಅದಕ್ಕೋಸ್ಕರ ನಾವು ಅಲ್ಲಿ ಶವಗಳನ್ನ ಬಿಡಬಾರ್ದು, ಜಲ್ದಿ ಕಾಲನ್ನ ಮುರಿದ್ರೆ ಇನ್ನು ನೋವು ಜಾಸ್ತಿ ಆಗಿ ಸತ್ತೋಗ್ಬಿಡ್ತಾರೆ ಜಲ್ದಿ ಅಂದ್ಬಿಟ್ಟು ಬರ್ತಾರೆ, ಮುರಿತಾರೆ. ಯಾರಿಗೆ? ಈ 2 ಕಳ್ಳರನ್ನ. ಯಾಕಂದ್ರೆ 2 ಕಳ್ಳರಿಗೆ ಅಷ್ಟೇನು ಶಿಕ್ಷೆ ಕೊಟ್ಟಿಲ್ಲ, ಆದ್ರೆ ಅವ್ರನ್ನ ಗಲ್ಲಿಗೆ ಶಿಲ್ಬೆಯಲ್ಲಿ ಹಾಕಿದ್ರು. ಓಕೆ, ಸೊ ಯೇಸು ಹತ್ರ ಬಂದಾಗ ಈಗಾಗಲೇ ಅವರು ಸತ್ತೋಗಿದ್ದಾರೆ. ಆದರೂ ಟು ಮೇಕ್ ಶ್ಯೂರ್, ಓಕೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಈಟಿಯಿಂದ ಪಕ್ಕೆಗೆ ಚುಚ್ಚುತ್ತಾರೆ. ಆಗ ನೀರು ಮತ್ತು ರಕ್ತ ಬರುತ್ತದೆ. ಸೈಂಟಿಫಿಕ್ಲಿ ಹೇಳುತ್ತಾರೆ, ಇಲ್ಲಿ ನಮಗೆ ಸತ್ತ ನಂತರ ರಕ್ತ ನೀರೆಲ್ಲ ಒಂದು ಕಡೆ ತುಂಬಿಕೊಂಡಿರುತ್ತೆ. ಓಕೆ, ಅದು ಮಾತ್ರ ಅಲ್ಲ, ಇದು ನಾವು ನೋಡ್ತೀವಲ್ಲ ಸಿನಿಮಾಗಳಲ್ಲೆಲ್ಲ, ಯಾರಾದ್ರು ಎದ್ದಿಲ್ಲ ಅಂದ್ರೆ ಅವರೇ ಡಾಕ್ಟರ್ ತರ ಕದಿತು ಅಂತ ಅಳಗ್ ಶುರು ಮಾಡಿಬಿಡ್ತಾರೆ. ಓಕೆ, ಇಲ್ಲಾಂದ್ರೆ ಇಲ್ಲಿ ನೋಡಿ ಇರ್ತಾರೆ. ಬಟ್ ಇವ್ರು ಅಂತಾರಲ್ಲ, ದಿಸ್ ಆರ್ ಆಲ್ ಟ್ರೈನ್ಡ್ ಕ್ರೂಸಿಫಿಕ್ಷನ್ ಡ್ಯೂಟಿ ಇರೋರು. ಓಕೆ, ಸೊ ಅವ್ರು ಗೊತ್ತು ಸತ್ತೋಗಿದ್ರೆ, ಆದರೂ ಅವ್ರನ್ನ ಟೆಸ್ಟ್ ಮಾಡಲಿಕ್ಕೆ ಇದು ಮಾಡಿದ್ರು. ಓಕೆ, ಸೊ ಜೀಸಸ್ ರಿಯಲಿ ಡೈಟ್. ಮೂರನೇದು, ಈ ವಾಸ್ ಬರೀಡ್ ಇನ್ ಅ ಸ್ಪೆಸಿಫಿಕ್ ಡೂಮ್. ಇನ್ನು ಕೆಲವರು ಹೇಳ್ತಾರೆ ಅಂದ್ರೆ, ಅವ್ರನ್ನ ಯಾವುದೋ ಒಂದು ಗವಿಯಲ್ಲಿ ಹಾಕಿದ್ರಿ, ಸಮಾಧಿಯಲ್ಲಿ, ಆಮೇಲೆ ಇನ್ನೊಂದು ಕಡೆ ಹೋಗಿ ಹುಡುಕೊಂಡಿದ್ರಿ. ಇಟ್ ಹ್ಯಾಪನ್ಸ್ ಫಾರ್ ಅಸ್ ಆಲ್ಸೋನೋ.
ಓಕೆ, ಸಮಾಧಿಗೆ ಪ್ರತಿ ಸಲ ನಾವು ಹೋದಾಗಲೂ ಸ್ವಲ್ಪ ಹುಡುಕ್ಬೇಕಾಗಿದೆ. ಎಲ್ಲೋ ಮಾಡಿದಲ್ಲ, ಅಲ್ಲೊಂದು ಮರ ಇದ್ದಂಗೆ ಇತ್ತಲ್ಲ, ಒಂದು ಇದು ಇತ್ತಂತಲ್ಲ ಅಥವಾ ಹುಡುಕ್ತೀವಿ ಯಾವ ಸಮಾಧಿ ಅಂತ. ಓಕೆ, ಸೊ ಅದೇ ಥರ ಯೇಸುದಲ್ಲಿ ಕೆಲವರು ಹೇಳ್ತಾರೆ ಹೋಗಿ ತಪ್ಪಾದ ಒಂದು ಸಮಾಧಿಯನ್ನು ಹುಡುಕ್ತಿದ್ರು ಜನರು ಅಂತ. ಓಕೆ, ಸೊ ಲೆಟ್ಸ್ ಲುಕ್ ಇನ್ ಟು ಜಾನ್ ಅಲ್ಲ ಮತ್ತಾಯ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 58ರಿಂದ ನೋಡೋಣ. ಮತ್ತಾಯ 27:58 ಯಾರೋ ಒಬ್ಬ ಜೋಸೆಫ್ ಆಫ್ ಅರ್ಮಿಯಾಥಿಯಾಸ್ ಅಂತ ಹೇಳ್ತಾರೆ, ಒಬ್ಬ ವ್ಯಕ್ತಿ ರಿಚ್ ಮ್ಯಾನ್ ಇದ್ದ. ಇವನು ಪಿಲಾತನ ಬಳಿಗೆ ಹೋಗಿ ಯೇಸುವಿನ ದೇಹವನ್ನು ತನಗೆ ಕೊಡಿಸಬೇಕೆಂದು ಬೇಡಿಕೊಳ್ಳಲಾಗಿ ಪಿಲಾತನು ಅದನ್ನು ಕೊಡಬೇಕೆಂದು ಅಪ್ಪಣೆ ಮಾಡಿದನು. ಯೋಸೇಫನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿಯ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು. ಮತ್ತು ಮಗ್ದಲದ ಮರಿಯಳು ಸಹ ಅಲ್ಲಿದ್ದರು. ಓಕೆ, ಸೊ ಇಲ್ಲಿ ನೋಡ್ತೇವೆ, ಇಲ್ಲಿ ಆ ಕಾಲ ಥರ ಇಲ್ಲಿ ನಮ್ಮ ಸಮಾಧಿಗೆ ಹೋದರೆ ಎಲ್ಲ ಕಡೆ ಅದ್ರ ಮೇಲೆ ನಡ್ಕೊಂಡು ಹೋಗ್ತಿರ್ತೀವಿ. ಬೆಂಗಳೂರಲ್ಲಂತೂ ಯಾರನ್ನ ಹಾಕಿರ್ತಾರೆ, ಯಾರು ಬಂದು ನೋಡಿಲ್ಲ, ಅದನ್ನೇ ಹಾಕ್ದು ಇನ್ನೊಬ್ಬರು ನಮ್ಮನ್ನು ಅದ್ರ ಮೇಲೆ ಹಾಕ್ಬಿಡ್ತಾರೆ, ಕೆಳಗೋ ಬರ್ತಾನೆ, ಆಮೇಲೆ ಸ್ವಲ್ಪ ದಿನ ನಮ್ಮ ಮೇಲೂ ಬಂದು ಹಾಕ್ತಾರೆ. ಆ ಥರ ಇರಲಿಲ್ಲ, ಅಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು ಆ ಕಾಲದಲ್ಲಿ. ಅದರಲ್ಲೂ ಪ್ಲಸ್ ಅವನ ತೋಟದಲ್ಲೇ ಅವನೇ ಒಂದು ಹೊಸ ಸಮಾಧಿನ ರೆಡಿ ಮಾಡಿಟ್ಟಿದ್ದ. ಓಕೆ, ಖಂಡಿತವಾಗಿ ಅವನಿಗೆ ಆ ಒಂದು ಸಮಾಧಿಯ ಗುರುತು ಇರ್ತಿತ್ತು, ಯಾವುದೇ ಒಂದು ಗೊಂದಲ ಇರೋಕ್ಕೆ ಅಸಾಧ್ಯ. ಓಕೆ, ಸೊ ಜನರಿಗೂ ಗೊತ್ತಿತ್ತು ಆ ತೋಟದಲ್ಲಿ ಇದರಲ್ಲಿ ಹಾಕಿದ್ರು ಅಂತ. ಒಂದು ವೇಳೆ ಅವರು ಬಂದು ಯೇಸು ಪುನರುತ್ತ ಅಂತ ಹೇಳಿದಾಗ ಅವರು ಹೇಳಿ, ಜೋಸೆಫ್ ಅರ್ಮಿಯಾಥಿಯ ಬಾಬಾ ನಿನ್ನ ಪಟ್ಟ ಗಿಟ್ಟೆಲ್ಲ ತಗೋ ಜಮೀನ್ದು, ಸರಿ ಯಾವ ತೋಟದಲ್ಲಿ ನಿನ್ನ ತೋಟ ಎಲ್ಲ ತೋರಿಸು, ಅಲ್ಲಿ ಒಂದು ಗವಿ ಇರುತ್ತೆ, ಅದ್ರಲ್ಲಿ ಹೋಗಿ ಹುಡುಕ್ಬೋದಿತ್ತು. ಓಕೆ, ಸೊ ಜೀಸಸ್ ತಪ್ಪಾದ ಗವಿಗೆ ಹೋಗಿ ಜನರು ಯಾರು ಹುಡುಕ್ಲಿಲ್ಲ. ಓಕೆ, ನೆಕ್ಸ್ಟ್ ಇಸ್ ಎಂಟಿ ಡೋಮ್. 4ನೇ ಅಂಶ, ಒಂದು ಖಾಲಿಯಾಗಿದ್ದ ಒಂದು ಸಮಾಧಿ. ಇಟ್ಸ್ ಅ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಬ್ಯೂಟಿಫುಲ್ ಎವಿಡೆನ್ಸ್. ಓಕೆ, ತುಂಬ ಅದ್ಭುತವಾದ ಒಂದು ಅದ್ಭುತ ಮತ್ತು ಸುಂದರವಾದ ಒಂದು ವಿವರಗಳು ಇದರಲ್ಲಿ ಕೊಡಲ್ಪಟ್ಟಿದೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ 27ನೇ ಅಧ್ಯಾಯದಲ್ಲಿ ಮುಂದುವರಿಸಿ ಓದೋಣ. ಓಕೆ, 27:62. ಓಕೆ, ಸ್ವಲ್ಪ ಉದ್ದನೆಯ ಕಥೆಯಾಗಿರುತ್ತದೆ, ಬಟ್ ಐ ಬಿಲೀವ್ ವಿ ಆಲ್ ಕ್ಯಾನ್ ಎಂಜಾಯ್ ದಿಸ್. ಓಕೆ, ಸೊ ಮರುದಿನ ಅಂದರೆ ಸೌರನೆಯ ದಿನದ ಕಳೆದ ಮೇಲೆ, ಸೊ ಶುಕ್ರವಾರ ಯೇಸು ಸಮಾಧಿಯಲ್ಲಿ ಇಡ್ತಾರೆ, ಶನಿವಾರ ಭಾನುವಾರ ಹೋಗ್ತಾರೆ. ಕಳೆದ ಮೇಲೆ ಮರುದಿನ ಸ್ಯಾಟರ್ಡೆ ಇರಬೇಕು. ಓಕೆ, ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಏಳುತ್ತೇನೆ ಅಂತ ಹೇಳಿದ್ದು ನಮಗೆ ನೆನಪಿಗೆ ಬಂತು. ಆದ ಕಾರಣ 3ನೆಯ ದಿನದ ತನಕ ಸಮಾಧಿಯನ್ನು ಭದ್ರವಾಗಿ ಕಾಯುವುದಕ್ಕೆ ಅಪ್ಪಣೆ ಕೊಡಬೇಕು. ಇಲ್ಲದಿದ್ದರೆ ಅವನ ಶಿಷ್ಯರು ಬಂದು ಅವನನ್ನು ಕದ್ದುಕೊಂಡು ಹೋಗಿ ಸತ್ತವನು ಬದುಕಿ ಬಂದಿದ್ದಾನೆ ಎಂದು ಹೇಳಾರು. ಆಗ ಮೊದಲನೇ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾದೀತು ಅಂದನು. ಇಲ್ಲಿ ಯೇಸು ಮಾತ್ರ ಪ್ರಿಡಿಕ್ಟ್ ಮಾಡಿದಲ್ಲ, ಯೇಸು ಪ್ರಿಡಿಕ್ಟ್ ಮಾಡಿ ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಏನಂತ ಯೇಸುನ ಏನಂತಾರೆ, ಈ ಮೋಸಗಾರನ ಏನಂದ, 3ನೇ ದಿನ ನಾನು ಎದ್ದು ಬರ್ತೀನಿ ಅಂತ ಹೇಳಿದ್ರು. ಓಕೆ, ಆದ ಕಾರಣ ಏನ್ ಹೇಳ್ತಾರೆ, ಶಿಷ್ಯರು ಒಂದು ವೇಳೆ ಬಂದು ಆ ದೇಹನ ಕದ್ಬಿಟ್ಟು ಎದ್ದು ಬಂದ್ಬಿಟ್ಟ ಅಂತ ನಮ್ಮಲ್ಲಿ ಮಾಡ್ತಾರಲ್ಲ ಸುಮಾರು ಫೇಕ್ ಇದುಗಳು, ಆ ಥರ ಆಗ್ಬೋದು ಅಂತ ಆ ಫರಿಸಾಯರುಗಳು ಹೇಳ್ತಾರೆ. ಓಕೆ, ಅದಕ್ಕೋಸ್ಕರ ಏನ್ ಮಾಡಬೇಕು, ಅದನ್ನ ಸತ್ತರು ಬದುಕಿ ಎಂದು ಹೇಳ್ತಾರೆ. ಆಗ ಮೊದಲನೆಯ ಮೋಸಕ್ಕಿಂತ ಕಡೆಯ ಮೋಸವು ಕೆಡುಕಾಗಿತ್ತು. ಸೊ ಇವ್ರಿಗೆ ಗೊತ್ತಿತ್ತು, ಯೇಸು ಎದ್ದು ಬಂದರೆ ಅದು ಎಂತ ಒಂದು ಮಹಾನ್ ವಿಷಯ. ಸೊ ಎದ್ದು ಬಂದ ಅಂತ ಹೇಳಿದ್ರೇನೆ, ಮೋಸದಿಂದ ಹೇಳಿದ್ರೇನೆ ಅದು ತುಂಬಾ ಇದಾಗ್ಬಿಡುತ್ತೆ ಅಂತ ಹೋಗಿಲ್ಲ. ಆಗ ಪಿಲಾತನು ಅವರಿಗೆ ಕಾವಲುಗಾರನು ತಕೊಳ್ಳಿ, ಹೋಗಿ ನಿಮಗೆ ತಿಳಿದ ಹಾಗೆ ಭದ್ರವಾಗಿ ಕಾಯಿರಿ ಎಂದು ಹೇಳಲಾಗಿ ಅವರು ಹೊರಟು ಹೋಗಿ ಕಾವಲುಗಾರರೊಂದಿಗೆ ಆ ಕಲ್ಲಿಗೆ ಮುದ್ರೆ ಹಾಕಿ ಸಮಾಧಿಯನ್ನು ಭದ್ರ ಮಾಡಿದರು. ಓಕೆ, ಸೊ ಇಮ್ಯಾಜಿನ್, ರೀಸೆಂಟ್ಲಿ ನಮ್ಮಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯಿತು. ಆಗ ಕ್ರಿಕೆಟಲ್ಲಿ ವಿಕೆಟ್ ಕೀಪರ್ ಮತ್ತು ಫೀಲ್ಡರ್ಸು ಎಲ್ಲಿ ಇಂಪಾರ್ಟೆಂಟ್ ಇದೆಯೋ, ಎಲ್ಲಿ ಬಾಲ್ ಬರುತ್ತದೆ, ಎಲ್ಲಿ ಕ್ಯಾಚ್ ಬರುತ್ತೆ, ಅಲ್ಲಿ ಸರಿಯಾದ ಒಂದು ಒಳ್ಳೆ ಆಟಗಾರನ ಆಗ್ತೀವಿ ನಾವು. ಓಕೆ, ಸೊ ಸುಮ್ಮನೆ ನನ್ನಂಥವ್ರನ್ನೆಲ್ಲ ಬ್ರೋ ಇಲ್ಲಿ ನಿಂತ್ಕೊಳ್ಳಿ, ಅಲ್ಲಿ ಬಾಲೇ ಬರಲ್ಲ ಇಡೀ ಮ್ಯಾಚ್, ಆ ಥರ ಕೂರಿಸೋದು. ಬಟ್ ಎಲ್ಲಿ ಬಾಲ್ ಬರುತ್ತಲ್ಲಿಯೂ ಕರೆಕ್ಟ್ ವ್ಯಕ್ತಿನ
ಹಾಕ್ತೇವೆ. ಆ ಥರ ಈ ಜನರು ಸಹ ಖಂಡಿತವಾಗಿಯೂ ಒಂದು ಪ್ರವೀಣನಾದ ಒಳ್ಳೆ ರ್ಯಾಂಕ್ ಇರೋ ಒಂದು ದಬಾಂಗ್ ಒಂದು ಸೂಪರ್ ಕಾಪ್ ಥರ ಒಬ್ಬರನ್ನ ಅಲ್ಲಿ ಸೋಲ್ಜರ್ನ ಅಲ್ಲಿ ಹಾಕಿರ್ತಾರೆ. ಓಕೆ, ಹಾಕಿ ಮುದ್ರೆನೂ ಹಾಕಿದ್ದಾರೆ. ಕಂಟಿನ್ಯೂ ಮಾಡೋಣ. 28ನೇ ಅಧ್ಯಾಯದಲ್ಲಿ ಮುಂದುವರೆದು ನೋಡೋಣ. 28ನೇ ಅಧ್ಯಾಯದಲ್ಲಿ ಸಬ್ಬತ್ ದಿನದ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮಕ್ಕಿಂತ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಆದರು. ಆಗ ದೂತರು ಆ ಹೆಂಗಸರಿಗೆ, ನೀವೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟ ಇದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಅವನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಅವರು ಹೋಗುತ್ತಿರುವಾಗ, ವೆರಿ ಇಂಪಾರ್ಟೆಂಟ್ ಗಮನಿಸಲಿ, ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು, ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿ ಕಿವಿಗೆ ಬಿದ್ದರೆ ನಾವು ಅದನ್ನು ಸಮಾಧಾನಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಎಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಇಂದಿನವರೆಗೂ ಯಹೂದರಲ್ಲಿ ಹಬ್ಬಿದೆ. ಆಮೆನ್. ಸೊ ನಾವು ದ ಎಂಪ್ಟಿ ಡೂಮ್. ಓಕೆ, ಆ ಒಂದು ಯಹೂದರೆಲ್ಲ, ಆ ಸೈನಿಕರೆಲ್ಲ ಬಂದು, ಯೋಧರೆಲ್ಲ ಬಂದು ಭದ್ರ ಮಾಡಿ ಇರ್ತಾರೆ. ನಾನು ಹೇಳ್ದಲ್ಲ, ಒಂದು ಬೆಸ್ಟ್ ಯೋಧರನ್ನೇ ಹಾಕಿರ್ತಾರೆ. ಆಗ ಆ ಒಂದು ಆಕಾಶದಿಂದ ದೇವದೂತರು ಬಂದು ಆ ಕಲ್ಲನ್ನು ಉರುಳಿಸಿ ಏಸಿ ಎದ್ದು ಹೋಗಿದ್ದಾರೆ. ಇಲ್ಲ, ಅಲ್ಲಿ ಎಂಪ್ಟಿ ಡೂಮ್. ಓಕೆ, ಸೊ ಆಗ ಅವರು ಹೇಳ್ತಾರೆ, ಹೋಗಿ ಹೇಳಿ ಶಿಷ್ಯರು ಬಂದು ಕದ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ. ಅವರು ಹೇಳಿಲ್ಲ, ಏನು ಫರಿಸೇಯರುಗಳು, ಇಲ್ಲಲ್ಲ ನೀವು ತೋರಿಸ್ತಾ ಇರೋದು ರಾಂಗ್ ಸಮಾಧಿ, ಆ ಥರನವ್ರು ಬಂದಿಲ್ಲ. ನೋಬಡಿ ಇಸ್ ಡಿಸ್ಪ್ಯೂಟಿಂಗ್ ಡೂಮ್ ವಾಸ್ ಎಂಟಿ ಇಲ್ಲ ಅಂತ. ಇವರು ಹೇಳಿದ್ದು ಎಂಟಿ ಇದೆ, ದೇಹ ಇಲ್ಲ, ಆದರೆ ಕಾರಣ ಕದ್ಕೊಂಡು ಹೋಗ್ಬಿಟ್ರು. ಯು ಅಂಡರ್ಸ್ಟ್ಯಾಂಡ್? ಅದನ್ನ ಮೈಂಡಲ್ಲಿ ಇಟ್ಕೊಳ್ಳೋಣ. ಸೊ ಆ ಯಹೂದರ ಯೇಸುವಿನ ವೈರಿಗಳು ಸಹ ಹೇಳ್ತಾರೆ, ಆ ಒಂದು ಸಮಾಧಿ ಖಾಲಿ ಇತ್ತು. ಇಟ್ಸ್ ಅನ್ ಎಂಟಿ ಡೂಮ್. ಇವತ್ತು ನೋಡಿದ್ರೆ ಎಲ್ಲ ಧಾರ್ಮಿಕ ಯಾರೆಲ್ಲ ವ್ಯಕ್ತಿಗಳಿರ್ತಾರೆ ಅವ್ರದ್ದೆಲ್ಲ ಸತ್ತ ನಂತರ ಅವ್ರದ್ದು ಸಮಾಧಿಗಳು ಇನ್ನೂ ಇದೆ. ನಾವು ಅದನ್ನು ಹೋಗಿ ಪುಣ್ಯಸ್ಥಳ ಅಂತ ನೋಡ್ಕೊಂಡು ಬರ್ತೀವಿ. ಆದರೆ ಕ್ರಿಸ್ತನ ಆ ಒಂದು ಗವಿಯಲ್ಲಿ ಇಲ್ಲ, ಅವ್ರದ್ದು ಸಮಾಧಿಯಲ್ಲಿ ಇಲ್ಲ. ಇಟ್ಸ್ ಅನ್ ವೆರಿ ಎಂಟಿ ಡೂಮ್. ಓಕೆ, ಖಾಲಿಯಾಗಿರುವ ಬರಿದಾದ ಒಂದು ಸಮಾಧಿಯಾಗಿ ಇದೆ. ಓಕೆ, ಸೊ ಅದೇ ಹೇಳ್ದಲ್ಲ, ಮೊದಲನೇದು ಆ ಒಂದು ತಪ್ಪಾದ ಸಮಾಧಿ ನೋಡೋಕ್ಕೂ ಸಾಧ್ಯವಿಲ್ಲ. ಯಾಕೆಂದರೆ ಇಮ್ಯಾಜಿನ್, ನನ್ನದೇ ಆದ ಒಂದು ತೋಟದಲ್ಲಿ ನಾನು ಒಂದು ಸಮಾಧಿ ಮಾಡಿ ಇಟ್ಟಿರ್ತೀನಿ. ಅದು ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಬೇಕಾದ್ರೂ ಒಂದು ಅದನ್ನು ನೋಡು ಅಲ್ಲಿದ್ದಾರೆ, ಇದು ಅಲ್ಲಿದೆ ಅಂತ ಕಂಡು ಹಿಡಿದ್ಬಿಡುತ್ತೆ. ಆ ಥರ ಮಂಕ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಎರಡನೇದಾಗಿ ಈ ಫರಿಸಾಯರು ಸಹ ಏನು ಹೇಳ್ತಾರೆ, ಇದರಲ್ಲಿ ದೇಹ ಇಲ್ಲ, ಯಾಕಂದರೆ ಶಿಷ್ಯರು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಸೊ ದೇರ್ ಆಲ್ಸೋ ನಾಟ್ ಡಿನೈಯಿಂಗ್ ಅಲ್ಲಿ ದೇಹ ಇದೆ ಅಂತ ಹೇಳಿಲ್ಲ. ಓಕೆ, ಕದ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಸೊ ನಾವು ದೇರ್ ಇಸ್ ಅನ್ ಎಂಟಿ ಡೂಮ್. ಓಕೆ, ಸೊ ಇನ್ನೊಂದು ಇದರಲ್ಲಿ ಗಮನಿಸಬೇಕಾದೇನೆಂದರೆ, ಆ ಕಾಲದಲ್ಲಿ ಹೆಣ್ಣು ಮಕ್ಕಳ ಸಾಕ್ಷಿಗೆ ಯಾವ ಬೆಲೆನೂ ಕೊಡ್ತಾ ಇರಲಿಲ್ಲ. ಓಕೆ, ಯಾರಾದರೂ ಒಂದು ವಿಷಯನ ನೋಡಿದ್ದೀನಿ ಅಂತ ಹೇಳಿದರೆ ಗಂಡಸರ ಒಂದು ಸಾಕ್ಷಿ ಇರಬೇಕು. ಇಟ್ ಇಸ್ ಲೈಕ್ ದಿಸ್. ಇವತ್ತು ಸಹ ಕಾನೂನಿನಲ್ಲಿ ಕೆಲವರ ಸಾಕ್ಷಿಗೆ ವ್ಯಾಲ್ಯೂ ಇಲ್ಲ. ಅಂದರೆ ಮೈನರ್ಸ್, ಅಪ್ರಾಪ್ತ ವಯಸ್ಸಿನ ಮಕ್ಕಳು, 18 ವಯಸ್ಸಿಗಿಂತ ಕಡಿಮೆ ಇರೋರು. ಎರಡನೇದು ಲುನಾಟಿಕ್, ಓಕೆ, ಬುದ್ಧಿಮಾಂದ್ಯವಿದು. ಇನ್ನೊಬ್ರು ಒಂದು ವಿಷಯ ಅಂದರೆ ಪರ್ದಾ ನಶಿನ್ ಲೇಡಿ. ಓಕೆ, ಸೊ ಅವರಿಗೆ ಪರ್ದಾ ನಶಿನ್ ಲೇಡಿ ಯಾರಂದ್ರೆ
ಪ್ರಪಂಚದ ವ್ಯವಹಾರಗಳು ಅವ್ರಿಗೆ ಗೊತ್ತಿಲ್ಲ. ಓಕೆ, ಅವ್ರನ್ನ ಹೆಂಗಾದ್ರೂ ಮಂಕ್ ಮಾಡಬಹುದು, ಮನೆಯೊಳಗೆ ಇದ್ದವರವರು ಅಂಥವ್ರನ್ನ ನಾವು ಇವ್ರು ಸಾಕ್ಷಿ ಹೇಳಿದ್ರೆ ಇಲ್ಲ ಅವ್ರು ಹೆಂಗಾದ್ರೂ ನಾವು ಮೋಸ ಮಾಡ್ಬೋದು. ಅವ್ರ ಸಾಕ್ಷಿಗೆ ಅವ್ರ ಕಾಂಟ್ರಾಕ್ಟ್ ಏನಾದ್ರು ಬರೆದ್ರು ಅದಕ್ಕೆ ಬೆಲೆ ಇಲ್ಲ. ಓಕೆ, ಸೊ ಆ ರೀತಿ ಆ ಕಾಲದಲ್ಲಿ, ಇವಾಗ ಅದು 2000 ವರ್ಷ ಆದ್ಮೇಲೆ, ಆ 2000 ವರ್ಷಗಳ ಹಿಂದೆ ಹೆಣ್ಣು ಮಕ್ಕಳ ಸಾಕ್ಷಿಗೆ ಸ್ವಲ್ಪವೂ ಮಾನ್ಯತೆ ಕೊಡ್ತಾ ಇರಲಿಲ್ಲ. ಸೊ ಇವರು ಶಿಷ್ಯರು ಏನಾದರೂ ಒಂದು ಕಟ್ಟುಕತೆ ಮಾಡಬೇಕಂತಿದ್ದರೆ ದೇವರ ಪುಟ್ ಸಮ್ ಸಿಗ್ನಿಫಿಕೆಂಟ್ ಪರ್ಸನ್ ಬಂದು ಹೇಳೋ ತರ ಮಾಡ್ತಾ ಇದ್ರು. ಓಕೆ, ಈಗಲೂ ಸಹ ಪೊಲೀಸರು ಏನೋ ಒಂದು ಕೊಲೆಗಳೇನಾದ್ರೆ ಬಂದು ಮಹಾಜರ್ ಮಾಡ್ತಾರೆ. ಮಹಾಜರ್ ಮಾಡುವಾಗ ಅಲ್ಲಿ ಕೂತಿರೋ ಒಂದು ಭಿಕ್ಷಕರನ್ನ ಕರೆದು ಏನಾಯ್ತು ಅಂತ ಕೇಳಲ್ಲ ಅವರು ಸಾಮಾನ್ಯವಾಗಿ. ಓಕೆ, ಭಿಕ್ಷಕರ ಬಗ್ಗೆ ನನಗೇನಿಲ್ಲ, ಅವರು ದೇವರ ಜನರು. ಆದರೆ ಅಲ್ಲಿರೋ ಮುಖಂಡರನ್ನ ಕರೀತಾರೆ, ಅಂಥವ್ರು ಬಂದು ಬನ್ನಿ ಸಾಕ್ಷಿ ನಿಂತ್ಕೊಳ್ಳಿ, ನಾನೀಗ ಏನೇನೆಲ್ಲ ನೋಡ್ತೀನಿ ಅದೆಲ್ಲ ಬರ್ಕೋತೀನಿ, ನೀವು ಸಾಕ್ಷಿ ಆಗ್ಬೇಕಾದ್ರೆ. ಯಾಕಂದ್ರೆ ದೇ ವಾಂಟ್ ಹ್ಯಾವ್ ಸಮ್ ಅಥೆಂಟಿಸಿಟಿ ಮತ್ತೆ ಒಂದು ಸಿಗ್ನಿಫಿಕೆನ್ಸ್ ಕೊಡಬೇಕಂತ, ಒಂದು ಅದಕ್ಕೆ ಮಾನ್ಯತೆ ಇರಬೇಕು ಮತ್ತೆ ಅದು ಗೌರವ ಇರಬೇಕು ಅಂತ. ಸೊ ಶಿಷ್ಯರು ಇಷ್ಟು ದೊಡ್ಡ ಸುಳ್ಳು ಹೇಳಿ ಅದನ್ನ ಕಟ್ಟುಕತೆ ಮಾಡಿ ಅದನ್ನ ಎಲ್ಲರೂ ನಂಬಿಸ್ಬೇಕಂದ್ರೆ ಹೆಣ್ಮಕ್ಳ ಸಾಕ್ಷಿ ಹೇಳ್ತಿಲ್ಲ. ಯಾರಪ್ಪ ಫಸ್ಟ್ ಹೋಗಿ ನೋಡಿದೋದನ್ನ ಮರಿಯಳು ಮತ್ತೆ ಮಗ್ದಳು ಅಂದ್ರೆ ಯಾರು ನಂಬ್ತಾರೆ ಕಾಲದಲ್ಲಿ? ಓಕೆ, ಅವ್ರಿಗೆ ಕಥೆನೇ ಹೇಳ್ಬೇಕಂತಿದ್ರೆ ಅವರೇ ಹೋಗ್ತಾ ಇದ್ರು. ಓಕೆ, ಸೊ ಆ ರೀತಿ ಆಗಿಲ್ಲ, ಹೆಣ್ಮಕ್ಳು ಹೋದ್ರು ಅಷ್ಟೇ. ಓಕೆ, ಎರಡನೇದಾಗಿ ಇನ್ನೊಂದು ನಾವು ನೋಡ್ಬೇಕಂದ್ರೆ ಈ ಶಿಷ್ಯರು ಯಾಕೆ ಇವ್ ವಚನ ಹೇಳ್ತಾರೆ, ಫರಿಸಾಯರು ಬಂದು ಇವು ಹೇಳ್ತಾರೆ, ದುಡ್ಡು ಕೊಟ್ಬಿಟ್ಟು ಆ ಜನರು ಕದ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ಬಿಡಿ ಅಂತ. ಓಕೆ, ಕದ್ಕೊಂಡ್ಬಿಟ್ಟು ಏಸು ಎದ್ದಿರಂದ ಸುಳ್ಳು ಹೇಳ್ತಾರೆ. ಯಾಕೆ ನಾವು ಸುಳ್ಳು ಹೇಳ್ತೀವಿ? ತಪ್ಪಿಸ್ಕೊಳಕ್ಕೆ. ಇವತ್ತು ಆ ದಿನದ ಶಿಷ್ಯರ ಒಂದು ಪರಿಸ್ಥಿತಿ ಹೆಂಗಿತ್ತು? ಓಕೆ, ಯೇಸುನ ಅವರ ಅರಸನ್ನು ಮೆಸ್ಸಾಯ ನಮ್ಮನ್ನೆಲ್ಲ ರಕ್ಷಿಸ್ತಾರಂತ ಅವ್ರು ಏನೋ ಬೇರೆ ಕಲ್ಪನೆಯಲ್ಲಿ ಇದ್ದರು. ಅವರನ್ನ ಹಿಡ್ಕೊಂಡೋಗಿ ಶಿಲುಬೆಯಲ್ಲಿ ಸಾಮೂಹಿಕವಾಗಿ ಎಲ್ಲರ ಮುಂದೆ ಅಪಮಾನ ಮಾಡಿ ಅವ್ರ ಬಟ್ಟೆನೇ ಇಲ್ಲದ ರೀತಿಯಲ್ಲಿ ಅವ್ರನ್ನ ಶಿಲುಬೆಗೆ ಹಾಕಿ ಶಿಕ್ಷೆ ಮಾಡಿ ಕೊಂದರು. ಅವ್ರು ನೋಡಿ ಹೆದರಿದ್ದರು. ಓಕೆ, ಹೆದರುವ ವ್ಯಕ್ತಿ ಈಗ ನಾನು ಯೇಸು ಜೊತೆ ಇದ್ದಂತ ಹೇಳಿದ್ರೆ ಪೇತ್ರನು ಇಲ್ಲ ನಾನಲ್ಲ, ಅದು ನಾನಲ್ಲ, ನೀವೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥ ಮಾಡ್ಕೊಂಡಿದ್ದೀರಾ, ನಾನು ಬಿಟ್ಟು ಅಂತ ಹೇಳ್ತಿದ್ದವನು ಈಗ ಮತ್ತೆ ಯಾಕೆ ಸುಳ್ಳು ಹೇಳ್ತಾನೆ ಕಷ್ಟದಲ್ಲಿ ಸಿಕ್ಕಾಕೊಳ್ಳಕ್ಕೆ? ಸೊ ಇಟ್ ಈಸ್ ಆಲ್ ಇಲ್ಲಾಜಿಕಲ್ ಆರ್ಗ್ಯುಮೆಂಟ್ ಆಗಿ ಇರುತ್ತದೆ. ಓಕೆ, ಸೊ ಯೇಸು ಆ ಡೂಮಲ್ಲಿ ಇಲ್ಲ. ದೆನ್ ವಾಟ್ ಇಸ್ ದ ಪ್ರೂಫ್? ಅವ್ರು ಎದ್ರು, ಈ ಅಪಿಯರ್ಡ್ ಟು ಪೀಪಲ್. ಓಕೆ, ದರ್ ಇಸ್ ಸ್ಪೆಸಿಫಿಕ್ ಅಪಿಯರೆನ್ಸ್, ನಿರ್ದಿಷ್ಟವಾದ ಜನರಿಗೆ ಅವರು ಕಾಣಿಸ್ಕೊಂಡ್ರು. ಓಕೆ, ವಿಲ್ ಲುಕ್ ಇನ್ ಟು ಫಸ್ಟ್ ಕೊರಿಂಥನಲ್ಲಿ ಪೌಲನ್ ಬರೆಯೋದು ನಾವು ನೋಡೋಣ. ಮೊದಲನೇ ಕೊರಿಂಥದಲ್ಲಿ ಪೌಲನ್ ಬರೀತಾನೆ, ಓಕೆ, ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹುಣ್ಣಲ್ಪಟ್ಟನು. 1 ಕೊರಿಂಥನು 15:3. ಓಕೆ, 3-6. ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಕೇಫನಿಗೂ, ಅಂದ್ರೆ ಕೇಫನ್ ಅಂದ್ರೆ ಪೀಟರ್, ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಕೆಲವರು ನಿದ್ದೆ ಹೋಗಿದ್ದಾರೆ. ಓಕೆ, ಸೊ ಇಲ್ಲಿ ಪೌಲನು ಹೇಳ್ತಾ ಯಾರ್ಯಾರಿಗೆಲ್ಲ ಕಾಣಿಸ್ಕೊಂಡ್ರು ಅಲ್ಲಿ? ಪೀಟರ್ಗೆ, ಆಮೇಲೆ 12 ಮಂದಿಗೆ, ಆಮೇಲೆ ಒಂದೇ ಸಮಯದಲ್ಲಿ 500 ಜನಕ್ಕೆ. ನನ್ನ ಸ್ನೇಹಿತರು ಸಂತೋಷ್ ಅಂತ, ಅವರ ತಾಯಿ ನನಗೆ ತುಂಬಾ ಕ್ಲೋಸ್ ಇದ್ರು. ಎಸ್ಪೆಷಲಿ ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಅವರು ಟೈಮ್ ಬಂದು ಅಂತ ಹೇಳಿದಾಗ ನಾನು ಡೈಲಿ ಹೋಗಿ ಅವ್ರ ಜೊತೆ ಬೆಳಗ್ಗೆ ಪ್ರೇಯರ್ ಮಾಡೋದು, ಮಾತಾಡೋದು, ಅವ್ರ ಕಷ್ಟ ಸುಖ ಕೇಳೋದು, ಹಂಗೆ ಮಾಡ್ತಾ ಇದ್ದೆ. ಸುಮಾರು ತಿಂಗಳು ಮಾಡ್ತಾ ಇದ್ದೆ. ಆಮೇಲೆ ಒಂದು ಶನಿವಾರ ನಾನು ಅಲ್ಲಿದ್ದೆ, ನನ್ನ ಕಣ್ಮುಂದೆನೇ ತೀರ್ಕೊಂಡ್ರು. ಓಕೆ, ಸೊ ಸಮಾಜದಲ್ಲಿ ಆದಮೇಲೆ ಕೆಲವು ದಿನಗಳು ನಾನು ಮಲ್ಕೊಂಡು ಕಣ್ಬಿಟ್ಟು ನೋಡಿದ್ರೆ ಅಲ್ಲಿ ನಿಂತ್ಕೊಂಡಿದ್ರು. ಓಕೆ, ಸೊ ದೇ ಕಾಲ್ ಇಟ್ ಅಸ್ ಹ್ಯಾಲುಸಿನೇಷನ್. ನಿಜವಾಗ್ಲೂ ನಿಂತಿದ್ರೋ ಇಲ್ವೋ ನನ್ನ ಭ್ರಮೇನು ಅಂತ ಹೇಳಬಹುದು. ಆದರೆ 500 ಮಂದಿಗೆ, ಫಸ್ಟ್ 12 ಮಂದಿಗೆ ಕಾಣಿಸ್ಕೊತಾರೆ. ಅದು ಹೇಳ್ಬೋದು, ಶಿಷ್ಯರೆಲ್ಲ ಒಂದೇ ಮನಸ್ಸಿನವರಾಗಿದ್ರು ಅದಕ್ಕೆ ಕಾಣಿಸ್ಕೊಂಡ್ರು ಅಂತ. ಅವ್ರ ಜೊತೆಲೇ ಇದ್ರಲ್ಲ, 3 ವರ್ಷ ಜೊತೆಲೆ ಊಟ ಮಾಡ್ತಾ, ಅವ್ರ ಜೊತೆಲೆ ಆಹಾರ ಎಲ್ಲ ಜೊತೆಲೆ ಓಡಾಡ್ತಿದ್ರಲ್ಲ. ಆಮೇಲೆ 500 ಮಂದಿನೂ ಕಾಣಿಸ್ಕೊಂಡ್ರು. ದೆನ್ ಈ ಸೇಸ್ ಅದರಲ್ಲಿ ಇವತ್ತಿಗೂ ಸುಮಾರು ಜನರು ಬದುಕಿದ್ದಾರೆ. ಏನೋ ಸತ್ತೋರ್ ಮೇಲೆ ಹೇಳಿದ್ರೆ ಎಸ್ಕೇಪ್ ಆಗಿಬಿಡ್ತಾರೆ. ಅವ್ರು ಇಲ್ಲ, ಈಗ ಹೆಂಗ್ ಕೇಳೋದು ಅವ್ರ ಹತ್ರ ನಿಜಾನ ಇಲ್ವಾ ಅಂತ. ಓಕೆ, ಪೌಲನ್ ಹೇಳ್ತಾನೆ ಅವರು ಇನ್ನೂ ಬದುಕಿದ್ದಾರೆ. ಓಕೆ, ಸೊ ದೇ ಹ್ಯಾಡ್ ಆಲ್ ಆಪರ್ಚುನಿಟಿ ಟು ಗೋ ಅಂಡ್ ವೆರಿಫೈ. ಯಾಕೆಂದ್ರೆ ಆ ಕಾಲದಲ್ಲಿ ಸಂಪೂರ್ಣವಾದ ವಿರೋಧ ಇದ್ದೇ ಇತ್ತು. ಓಕೆ, ಸುವಾರ್ತೆಗೆ ಪೌಲನ್ ಎಷ್ಟಕ್ಕೆಷ್ಟು ಬೋಧಿಸ್ತಾನೋ ಅಷ್ಟಕ್ಕಷ್ಟು ವಿರೋಧಿಸರು ಇದ್ರು. ಸೊ ಅವ್ರು ಆರಾಮಾಗಿ ಹೋಗಿ ಯಾರು ಕರ್ಕೊಂಡು 500 ಜನರ ಹೆಸರು ಹೇಳಪ್ಪ, ಒಬ್ಬನೇ ಈಗ ಜೀವಂತವಾಗಿ ಹೆಂಗ್ಲಿ ಯಾರು ಸಿಕ್ಕಿಲ್ಲ, ಸಿಕ್ಕಾಕೋತಾ ಇದ್ರು. ಆಮೇಲೆ ಸೊ ದಟ್ ಇಸ್ ದ 5th ಥಿಂಗ್. ಮೊದಲನೇದು
ಯೇಸು ಅದನ್ನು ಮುಂಚಿತವಾಗಿ ಹೇಳಿದರು. ಎರಡನೇದು ಹೌದು, ನಿಜಕ್ಕೂ ಅವರು ಸತ್ತರು, ಯಾಕೆಂದ್ರೆ ಕಾರ್ ಮುರಿಲಿಲ್ಲ, ಆದರೂ ಪಕ್ಕಿಗೆ ಕುತ್ತಿ ಟೆಸ್ಟ್ ಮಾಡಿ ಸತ್ತರು ಅಂತ ಕಾಯ ಮಾಡಿಕೊಂಡ್ರು. ಮೂರನೇದಾಗಿ ಅವನ ಒಂದು ನಿರ್ದಿಷ್ಟವಾದ ಒಂದು ಸಮಾಧಿಯಲ್ಲಿ ಹೂಣಿಟ್ಟರು, ಅದರಲ್ಲೇ ಹೋಗಿ ಹುಡುಕಿದರು, ಅದು ಖಾಲಿಯಾಗಿತ್ತು. ಮತ್ತೆ ಯೇಸು ಸುಮಾರು ಜನರಿಗೆ ಕಾಣಿಸ್ಕೊಂಡು 40 ದಿನಗಳ ಕಾಲ. ಕೊನೆಯದಾಗಿ ಟ್ರಾನ್ಸ್ಫಾರ್ಮ್ಡ್ ಲೈಫ್, ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿದ ಜೀವನ. ಅಪೊಸ್ತಲರ 4ನೇ ಅಧ್ಯಾಯದಲ್ಲಿ ನಾವು ನೋಡೋಣ, ಈ ಶಿಷ್ಯರು ಯೇಸುವನ್ನು ನಿರಾಕರಿಸಿ ಅಥವಾ ಹೆದರಿದ್ದ ಶಿಷ್ಯರು ಈಗ ಏನಾಗಿದ್ದಾರೆ, ಹೋಗಿ ಅವರ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವನ್ನ ಆದರೆ ಇದು ಜನರಲ್ಲಿ ಇನ್ನೂ ಅವ್ರನ್ನ ಸೆರೆ ಹಿಡಿದು ಮತ್ತೆ ಅವ್ರನ್ನ ಡಿಸ್ಕಸ್ ಮಾಡ್ತಾರೆ. ಏನಂತ, ಈ ಶುಭವಾರ್ತೆ ಜನರಲ್ಲಿ ಇನ್ನೂ ಹಬ್ಬಬಾರದು, ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡು ಮಾತಾಡಬಾರದೆಂದು ಅವ್ರನ್ನ ಬೆದರಿಸೋಣ ಅಂತ ಎಲ್ಲರೂ ಡಿಸೈಡ್ ಮಾಡಿ ಅವ್ರನ್ನ ಕರೆಸಿ ಹೇಳ್ತಾರೆ. ಅವರನ್ನು ಕರೆಸಿ ಆ ಯೇಸುವಿನ ಹೆಸರಲ್ಲಿ ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನನವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು ಎಂದು ಉತ್ತರ ಕೊಟ್ಟರು. ಈ ಜನರ ಹೆದರಿ ಬದುಕ್ತಿದ್ದ ಜೀವನ ಈಗ ಸಂಪೂರ್ಣವಾಗಿ ಬದಲಾವಣೆ ಆಗಿ ಅವ್ರು ಹೇಳ್ತಾರೆ, ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಇರಕ್ಕಾಗಲ್ಲ. ನಾವು ಪುನರುತ್ಥಾನದ ಯೇಸುವನ್ನು ನೋಡಿದ್ದೇವೆ, ಆತನು ಬದುಕಿರುವಾಗ ಹೇಳಿದನ್ನೆಲ್ಲ ಕೇಳಿದ್ದೇವೆ, ಸುವಾರ್ತೆ ನಮ್ಮಲ್ಲಿದೆ, ಅದನ್ನು ನಾವು ಹೇಳದೆ ಇರಕ್ಕೆ ಸಾಧ್ಯನೇ ಇಲ್ಲ. ದೇ ಹ್ಯಾವ್ ಬಿಕಮ್ ಅ ಟ್ರಾನ್ಸ್ಫಾರ್ಮ್ಡ್ ಪೀಪಲ್. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯೇಸು ಖಂಡಿತವಾಗಿ ಪುನರುತ್ಥಾನ ಹೊಂದಿದರು. ಆತನ ಪುನರುತ್ಥಾನ ಹೊಂದಿದರೆ ನಾವು ಪುನರುತ್ಥಾನ ಹೊಂದುತ್ತೇವೆ. ಆತನ ಪುನರುತ್ಥಾನ ಹೊಂದಿಲ್ಲ ಅಂದರೆ ನಮ್ಮ ವಿಶ್ವಾಸ ವೇಸ್ಟ್. ಯಾಕೆಂದರೆ ಸತ್ತರೆ ನಾವು ಮಣ್ಣಾಗ್ತೀವಿ. ಯಾಕೆ ನ್ಯಾಯ ನೀತಿ ಇದೆಲ್ಲ ಬೇಕಿಲ್ಲ, ಪ್ರೀತಿಗಿತ್ತೀವಿ, ದ್ವೇಷ ಮಾಡಿ ಪಾಪ ಮಾಡಿ ಹೆಂಗ್ ಬೇಕಾದ್ರೆ ಇದ್ದು ಹೋಗಿ. ಯಾಕೆ? ಪುನರುತ್ಥಾನಲೇ ಏನಿಲ್ಲ, ಏನು ಪ್ರಯೋಜನ ಒಳ್ಳೆ ಜೀವನ ಬದುಕಿ? ಓಕೆ, ಸೊ ಯೇಸುವಿನಲ್ಲಿ ಒಂದು ಈ ಕಡೆ ಇಲ್ಲ ಆ ಕಡೆ, ಮಧ್ಯದಲ್ಲಿ ಏನಿಲ್ಲ. ಓಕೆ, ಸೊ ಯೇಸುವನ್ನು ನೀವು ನಂಬಿದರೆ ಪುನರುತ್ಥಾನ ನಮಗೆ, ಅಂದರೆ ನಾವು ಈ ಲೋಕದಲ್ಲಿ ಬದುಕುವಾಗ ಈ ಲೋಕದ ಒಂದು ಆಶೀರ್ವಾದಗಳಿಗೋಸ್ಕರ, ಈ ಲೋಕದಲ್ಲಿ ಒಂದು ಒಳ್ಳೇದಾಗಲಿ ಆಶೀರ್ವಾದಗಲಿ, ಅದ್ರ ಬಗ್ಗೆ ನಂದು ಏನು ಅಡ್ಡಿಲ್ಲ, ಒಳ್ಳೆ. ಆದರೆ ಅಷ್ಟು ಮಾತ್ರವಿದ್ರೆ ನಮಗಿಂತ ಅಥವಾ ನಿಮಗಿಂತ ನನಗಿಂತ ನಿರ್ಭಾಗ್ಯದವರು ಯಾರೂ ಇಲ್ಲ. ವಿ ಹ್ಯಾವ್ ಟು ಬಿ ಪಿಟೀಡ್ ಮೋರ್ ದೆನ್ ಎವ್ರಿಬಡಿ. ಸೊ ಇವತ್ತು ಎಂಥ ಜೀವನ ಜೀವಿಸ್ತಿದ್ವಿ ಶಿಷ್ಯರೇ, ಕ್ರೈಸ್ತರೇ, ವಿಶ್ವಾಸಿಗಳೇ, ಯೇಸುವನ್ನು ಅರಿತವರಂತ ಹೇಳಿಕೊಂಡು ಬರೀ ಲೋಕದ ಪ್ರತಿದಿನ ಎದ್ದು ಈ ಲೋಕದ ಮಾತ್ರ ಯೋಚನೆ ಮಾಡ್ತಿದ್ರ, ಅಥವಾ ಬರಲಿರುವ ಯೇಸುವನ್ನ ಆಗಮನಕ್ಕೋಸ್ಕರ ಕಾಯುತ್ತಿದ್ದೇವ? ನಾನು ಸತ್ತ ನಂತರ ಆತನ ಜೊತೆಯಲ್ಲಿ ಇರುತ್ತೇನೆ, ನಾನು ಪುನರುತ್ಥಾನ ಹೊಂದಿ ಬರುತ್ತೇನೆ, ಕರ್ತನ ಒಂದು ಹೊಸ ಯೆರೂಸಲೇಮು, ಹೊಸ ಭೂಮಿ ಇರುತ್ತದೆ, ಆತನು ನನ್ನ ಅರಸನಾಗಿ ಇರುತ್ತಾನೆ, ನಾನು ಎಂದೆಂದಿಗೂ ನಿತ್ಯಕ್ಕೆ ಆತನಲ್ಲಿ ಇರುತ್ತೇನೆ ಅಂತ ಆ ಒಂದು ಖುಷಿಯಲ್ಲಿ ಸಂತೋಷದಲ್ಲಿದ್ದೀವ? ನಾವೆಲ್ಲರೂ ಯೇಸುನಲ್ಲಿ ಕೃಪೆಯಿಂದ ನಾವು ಶಿಷ್ಯರಾಗಿದ್ದೀವಿ. ಏನಿಲ್ಲ, ನಾವು ಎಂಥ ಹೀನರಾಗಿದ್ದರು, ಪಾಪಿಗಳಾಗಿದ್ದರು, ಯೇಸುವಿನ ಹೆಸರಿನಲ್ಲಿ ಆತನು ಎಲ್ಲವನ್ನೂ ನಮಗೋಸ್ಕರ ಶಿಕ್ಷೆನ ಹೊತ್ಕೊಂಡು ಶಿಲ್ಬೆಯಲ್ಲಿ ಸಿಗ್ತಾರೋ ಅದಕ್ಕೋಸ್ಕರ ಅದನ್ನು ನಂಬಿದರೆ ಸಾಕು, ನಮಗೆ ಈ ದಿನ ನಮಗೆ ರಕ್ಷಣೆ ಇದೆ. ಓಕೆ, ಸೊ ಆದ ಕಾರಣ ಈ ದಿನ ಯಾವ ರೀತಿ ನಾವು ಜೀವಿಸ್ತಿದ್ವಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಯಾವ ಕಂಪನಿ ಜೊತೆಲಿ ಒಡನಾಟ ಇಟ್ಟಿದ್ದೀನೋ ಅವರು ಬರಲಿರುವ ISL, ಇಂಡಿಯನ್ ಫುಟ್ಬಾಲ್ ಲೀಗ್, ಸಾಕರ್ ಲೀಗ್ ಅಂತಿದೆ, ಇಂಡಿಯನ್ ಸೂಪರ್ ಲೀಗ್, ಅದರಲ್ಲಿ BFC ಬ್ಯಾಂಗ್ಳೂರ್ ಫುಟ್ಬಾಲ್ ಕ್ಲಬ್, ನಮ್ಮ ಚೇತರಿ ಇದ್ದಾರೆ, ವಿ ಆರ್ ದ ಚಾಂಪಿಯನ್ಸ್, ವೆರಿ ಎಕ್ಸೈಟೆಡ್. ಪ್ರತಿ ವರ್ಷ ನಮ್ಮ ಮಕ್ಕಳು ಹೋಗ್ತಿರ್ತಾರೆ, 1000-2000 ಎಲ್ಲ ಖರ್ಚಾಗುತ್ತೆ ಟಿಕೆಟ್ಗೆ. ಈ ವರ್ಷ ಈ ಕಂಪನಿ ಈ ಫುಟ್ಬಾಲ್ ಕ್ಲಬ್ಗೆ ಸ್ಪಾನ್ಸರ್ಶಿಪ್ ಮಾಡೋಕ್ಕೆ ಬಂದಿದೆ, ಇನ್ನೂ ಆಗಿಲ್ಲ, ಮಾತುಕತೆ ನಡೀತಿದೆ. ಆ ರೀತಿಯದೇನದ, ಆದರೆ ಈ ಕಂಪನಿಗೆ ಕೆಲವು ಫ್ರೀ ಪಾಸಸ್ ಕೊಡ್ತಾರೆ. ಓಕೆ, ಆ ಪಾಸಸ್ಸಲ್ಲಿ ಖಂಡಿತ ನನಗೊಂದು ಸಿಗುತ್ತದೆ. ಈ ಪಾಸ್ ಮಹತ್ವ ಏನಂದರೆ, ನಾನು ದುಡ್ಡು ಕೊಡೋದು ಬೇಕಿಲ್ಲ, ಮತ್ತೆ ಉನ್ನತವಾದ ಜಾಗದಿಂದ ನೋಡುತ್ತೀನಿ. ಇಷ್ಟು ದಿನ ಸಾವಿರಾರುಗಳು ಕೊಟ್ಟರು ಸೈಡಲ್ಲಿ ಮುರಿದೋದ ಚೇರು, ಮಳೆ ಬಂದರೆ ಸೋರ್ತಿರುವ ಆ ಕಡೆ ಕೂತಿದ್ದೆ. ಆದರೆ ಈಗ ನನಗೆ ಫ್ರೀಯಾಗಿ ಸಿಗುತ್ತದೆ, ಯಾಕಂದರೆ ನಮ್ಮ ಕಂಪನಿ, ಆ ಕಂಪನಿ ಆಲ್ರೆಡಿ ಅವ್ರಿಗೆ ಸ್ಪಾನ್ಸರ್ಶಿಪ್ ಆಗಿದೆ. ಅದೇ ರೀತಿ. ಸೊ ಅದನ್ನ ನೆನೆಸ್ಕೊಂಡೆ ನಾನು ಈಗಲೇ ಖುಷಿಯಾಗಿದೆ. ಅದು ಯಾವಾಗ ISL ಬರುತ್ತೋ ಗೊತ್ತಿಲ್ಲ. ಓಕೆ, ಸೊ ನಮಗೆ ಆ ಖುಷಿ ಇರಬೇಕೇನಂತ, ನಾನು ಪುನರುತ್ಥಾನ ಹೊಂದುತ್ತೇನೆ, ನನ್ನ ಕರ್ತನು
ಪುನರುತ್ಥಾನ ಹೊಂದಿದ್ದಾರೆ, ಅದಕ್ಕೋಸ್ಕರ ನಾನು ಪುನರುತ್ಥಾನ ಆಗುತ್ತೇನೆ, ನಾನು ಆ ಥರ ನಿತ್ಯ ಜೀವದಲ್ಲಿ ಜೀವಿಸ್ತೀನಿ ಅಂತ. ಸೊ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಐ ರಿಕ್ವೆಸ್ಟ್ ಯು, ಡೋಂಟ್ ಬಿಲೀವ್ ಇನ್ ಜೀಸಸ್ ಫಾರ್ ದಿಸ್ ಲೈಫ್ ಅಲೋನ್. ಈ ಲೋಕಕ್ಕೆ ಮಾತ್ರ, ಲೋಕದ ಲಾಭಕ್ಕೋಸ್ಕರ, ಲೋಕದ ಸುರಕ್ಷತೆಗೋಸ್ಕರ, ಲೋಕದ ಆಶೀರ್ವಾದಕ್ಕೋಸ್ಕರ, ಲೋಕದ ಆರೋಗ್ಯಕ್ಕೋಸ್ಕರ, ಲೋಕದ ಅದ್ಭುತಕ್ಕೋಸ್ಕರ ಮಾತ್ರ ಜೀವಿಸ್ಬಿಡಿ. ಹಂಗಿದ್ರೆ ನಿಮಗಿಂತ ನಿರ್ಭಾಗ್ಯದವರು, ಅಂದರೆ ಹೇಳಿದಲ್ಲ, ರೋಡಲ್ಲಿ ಮಳೆಯಲ್ಲಿ ನೆನೀತಿರುವ ನಾಯಿಗಿಂತಲೂ, ಅಥವಾ ಅಪ್ಪ ಅಮ್ಮ ಇಲ್ಲದಿರುವ ಅನಾಥರಿಗಿಂತಲೂ, ಅಥವಾ ಯಾರು ನೋಡ್ಕೊಳ್ಳದ ವಯಸ್ಸಾದವ್ರಿಗಿಂತಲೂ ನಿರ್ಭಾಗ್ಯದವರು ನೀವಾಗ್ಬಿಡ್ತೀರ. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ಯೇಸುವಿನ ಪುನರುತ್ಥಾನದಲ್ಲಿ ನಂಬಿ ಪುನರುತ್ಥಾನದ ಒಂದು ಸಂತೋಷದಲ್ಲಿ ಜೀವಿಸಿರಿ. ಆಮೆನ್. ಸೊ ಖಂಡಿತವಾಗಿ ಈ ಒಂದು ಲೋಕಕ್ಕೆಕ್ಕಿಂತ ಹೆಚ್ಚಿಗೆ ನಾವು ಆ ಒಂದು ಉದ್ದೇಶಕ್ಕೆ ಯೇಸುವಿನಲ್ಲಿ ನಂಬಿರೋಣ. ಆಮೆನ್. ಸೊ ಈ ಒಂದು ಸಮಯದಲ್ಲಿ ನಾವು ಕರ್ತನ ಭೋಜನ ತೆಗೆದುಕೊಳ್ಳಲಿದ್ದೇವೆ. ರೊಟ್ಟಿಯು ಯೇಸುವಿನ ಒಂದು ದೇಹವನ್ನು, ಆ ಶಿಲುಬೆ ಮೇಲೆ ಮುರಿಯಲ್ಪಟ್ಟ ದೇಹಕ್ಕೆ ಹೋಲಿಕೆಯಾಗಿದೆ, ಸಾದೃಶ್ಯವಾಗಿದೆ, ಮತ್ತು ಆ ದ್ರಾಕ್ಷರಸವು ಆತ ನಮ್ಮ ಪಾಪಗಳನ್ನು ತೊಳೆದಕ್ಕೋಸ್ಕರ ಸುರಿಸಲ್ಪಟ್ಟ ರಕ್ತಕ್ಕೆ ಸಾದೃಶ್ಯವಾಗಿದೆ. ಪ್ರಾರ್ಥಿಸೋಣ. ಪರಲೋಕದ ತಂದೆ ಅಪ್ಪ ಸ್ವಾಮಿ, ಈ ಒಂದು ರೊಟ್ಟಿಯನ್ನು ತೆಗೆದುಕೊಳ್ಳುವಾಗ ತಂದೆ, ಆ ಒಂದು ನಿಮ್ಮ ದೇಹವು ಶಿಲುಬೆ ಮೇಲೆ ಮುರಿಯಲ್ಪಟ್ಟ ಕಾರಣದಿಂದ ಎಲ್ಲ ಶಿಕ್ಷೆಯು ಆತನ ಮೇಲೆ, ಆ ಶಿಲುಬೆ ಮೇಲೆ ಆತನು ದೇಹದಲ್ಲಿ ಹೊತ್ತುಕೊಂಡ ಕಾರಣದಿಂದ ಈ ದಿನ ನಾನು ನೆನೆಸಿಕೊಳ್ಳಲು ಮತ್ತು ಹೇಳಿಕೊಳ್ಳಲು ಅಸಹ್ಯವಾದ ಹೀನವಾದ ಪಾಪಗಳು ಸಹ ಅದಕ್ಕೂ ಶಿಕ್ಷೆಗೂ ಕ್ಷಮಾಪಣೆ ತಂದಿದೆ. ಈ ಒಂದು ಸಂತೋಷದಿಂದ, ಈ ಒಂದು ಕೃತಜ್ಞತೆಯಿಂದ ನಾನು ಈ ರೊಟ್ಟಿಯನ್ನು ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೇಲೆ. ದ್ರಾಕ್ಷರಸಕ್ಕೋಸ್ಕರ ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ಅಪ್ಪ ಸ್ವಾಮಿ, ನಮ್ಮ ಪಾಪಗಳು ಕರೆ ಹಾಗೆ ಅಂಟ್ಕೊಂಡಿತ್ತು ತಂದೆ, ಅದು ಯಾವ ರೀತಿಯಾಗಿ ಅದು ಹೋಗಲಾಡಿದ ಅಸಾಧ್ಯವಾಗಿತ್ತು. ಆದರೆ ನಿಮ್ಮ ಪವಿತ್ರವಾದ ರಕ್ತವನ್ನು ಆ ಶಿಲುಬೆ ಮೇಲೆ ಸುರಿಸಿ ಅಲ್ಲಿ ನಮ್ಮೆಲ್ಲರಿಗೂ ಕ್ಷಮಾಪಣೆ ತಂದಿದ್ದಕ್ಕೆ, ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಮಗೆ ಪುನರುತ್ಥಾನವನ್ನು ಆಗುವ ಒಂದು ಅವಕಾಶವನ್ನು ಅಪ್ಪ ಸ್ವಾಮಿ, ಪುನರುತ್ಥಾನ ಮಾತ್ರ ಆಗುವುದಿಲ್ಲ, ಪುನರುತ್ಥಾನಾಗಿ ನಿಮ್ಮ ಜೊತೆಯಲ್ಲಿ ಸದಾಕಾಲ ನಿತ್ಯಕ್ಕೆ ನಿಮ್ಮ ಒಂದು ಆಳ್ವಿಕೆಯಲ್ಲಿ ಇರೋದಕ್ಕೆ ಒಂದು ಮಹಾಭಾಗ್ಯವನ್ನು ನೀಡಿದಿರ. ಅದಕ್ಕೋಸ್ಕರ ಸ್ತೋತ್ರ ತಂದೆ. ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ತೆಗೆದುಕೊಳ್ಳುವಾಗ ಪುನರುತ್ಥಾನ ಮತ್ತು ನೀವು ಮತ್ತೆ ಬರುವಾಗ ನಿಮ್ಮ ಜೊತೆಯಲ್ಲಿ ನಾವು ನಿತ್ಯಕ್ಕೆ ಜೀವಿಸುವ ಒಂದು ಆನಂದದಿಂದ ಪ್ರತಿನಿತ್ಯ ನಾವು ಜೀವಿಸೋದಕ್ಕೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ಆಮೆನ್.